ವರ್ಣಮಾಲಾ, ಹೇಳಿ ಸ್ವಾಮಿ. ನೀವು ಅತಿಥಿಗೆ ತಿಂಡಿ ತೀರ್ಥದ ಆಗ್ರಹ ಮಾಡಿದಿರೋ ಇಲ್ಲವೋ? ಆ ಸ್ವಾಮಿ, ಯಾಕಿಲ್ಲ. ಆದರೆ ನಮ್ಮ ಕೈಯಿಂದ ಜಲಗ್ರಹಣ ಮಾಡುತ್ತಿದ್ದಂತೆ ಇವರ ಆರೋಗ್ಯ ಏರುಪೇರಾಗಿ ಕುಸಿದು ಬಿದ್ದರು. ಏನ್ ಬೆರೆಸಿದ್ರೆ ನೀವು ಅದರಲ್ಲಿ ಅಂತದ್ದು? ಸ್ವಾಮಿ, ನಾವು ಬರೀ ಜಲವನ್ನಷ್ಟೇ ನೀಡಿದ್ದು. ಅಯ್ಯಯ್ಯೋ, ನೀವು ಚಿಂತಿತರಾಗದಿರಿ. ವಿಷಯ ಏನಂದ್ರೆ ನಾವು ತುಂಬಾ ಬಿಸಿಲಿಂದ ಒಳಗ್ ಬಂದ್ವು, ಮತ್ತೆ ಮನೆಗೆ ದಿಢೀರ್ ಬಂದ್ವಿ, ಮತ್ತೆ ಜಲ ಕುಡಿದ್ವು. ಒಂದೇ ಸಲ ಉಷ್ಣ ಶೀತ ಆಯ್ತು. ನೀವು ಬಿಸಿಲಲ್ಲೇಕೆ ಬರ್ತೀರಾ? ಬಿಸಿಲಲ್ಲಿ ಓಡಾಡಬೇಡಿ. ನಿಮ್ಮ ಈ ಚರ್ಮದ ವರ್ಣ, ಈ ಕೋಮಲತೆ ಸುಕ್ಕುಗಟ್ಟಿದರೆ ಆಗ ನಮಗೆ ಹೇಗಾಗಬೇಡ. ಏನಂದ್ರೆ ನೀವು? ನಮ್ಮ ಮಾತಿನ ತಾತ್ಪರ್ಯ ಏನೆಂದ್ರೆ, ನಾವು ಈಗ ಹೊರಗಿನಿಂದ ಬಂದಿದೀವಲ್ಲ, ನಮಗೂ ಈ ಅನುಭವ ಆಯ್ತು ಬಿಸಿಲು ಅತಿಯಾಗಿದೆ ಎಂದು. ನೋಡಿ ಗುರುವರ್ಯ, ನೀವು ನಮಗೆ ಸಹಾಯ ಮಾಡುತ್ತೀರಲ್ಲವೇ? ಅವಶ್ಯ. ಈ ಮುದಿಯವಳನ್ನ ಮಹಾರಾಣಿಯರ ಅರಮನೆ ಕಳ್ಸೋಕೆ ಬಿಡೋದಿಲ್ಲ. ಬಾರಿ ಚಪಲನಿದ್ದಾನೆ, ನೋಡ್ತಿರೋ. ಅವಳನ್ನ ತನ್ನ ಬಳಿನೇ ಇರಿಸ್ಕೊಳಕ್ ನೋಡ್ತಿದ್ದಾನೆ. ಎಂತಹ ಸುಂದರವಾದ ಪುಷ್ಪ ನಮ್ಮ ಉದ್ಯಾನದಲ್ಲಿರಬೇಕು, ಇಲ್ಲೇ ಅರಳಬೇಕು. ಮಹಾರಾಜರ ಉದ್ಯಾನವನ ಈಗಾಗಲೇ ತುಂಬಾ ತುಂಬಾ ಸುಂದರ ಪುಷ್ಪಗಳಿಂದ ತುಂಬಿದೆ. ಇವಳನ್ನ ನಾವು ಖಂಡಿತ ಹೋಗೋಕೆ ಬಿಡೋದಿಲ್ಲ. ದಾಸು, 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 ಇದೇನಾಯ್ತು ಬಾಲ? ಪಂಡಿತ ರಾಮಕೃಷ್ಣ ನಮಗಿಂತ ಅಧಿಕ ಬುದ್ಧಿವಂತ ಎಂದು ಪ್ರತೀತಿಯಾಗತ್ತೆ. ಅವರು ತೆರೆದ ದರ್ಬಾರಿನಲ್ಲಿ ನಮಗೆ ಸವಾಲು ಹಾಕೋದು ಒಂದು ಜಾಲವಾಗಿತ್ತು. ಅದರಲ್ಲಿ ನಾವು ಸಿಕ್ಕಾಕೊಂಡ್ವಿ. ಆ ಪಂಡಿತ್ ರಾಮಕೃಷ್ಣನು ನಮಗೆ ಸವಾಲು ನೀಡಿ ತನ್ನ ಜೀವನದ ದೊಡ್ಡ ತಪ್ಪು ಮಾಡಿದ್ದಾನೆ. ಈಗ ಏನಾಗ್ಬೇಕಾಗಿತ್ತೋ ಅದು ಆಗೋಯ್ತು. ನಾವು ಭಾಗ್ಯಶಾಲಿಗಳಾಗಿದ್ವಿ. ನಾವವನ ಜಾಲದಲ್ಲಿ ಬೀಳಲಿಲ್ಲ, ಸಿಕ್ಕಿ ಹಾಕಿಕೊಳ್ಳಲಿಲ್ಲ. ಇನ್ನು ಸಾಕು. ನಾವವನ ಸವಾಲನ್ನು ಪ್ರತಿಷ್ಠೆಯ ಪ್ರಶ್ನೆ ಮಾಡಿಕೊಳ್ಳುವುದು ಬೇಡ. ನಾವು ಹೊರಟು ಹೋಗೋಣ ಇಲ್ಲಿಂದ. ಇಲ್ಲ, ನಾನು ಆ ಪಂಡಿತ ರಾಮಕೃಷ್ಣನಿಗೆ ಈ ರೀತಿ ಸಫಲನಾಗಲು ಬಿಡುವುದಿಲ್ಲ. ಎಲ್ಲಿಯವರೆಗೂ ನನ್ನ ಪ್ರತಿಶೋಧವನ್ನು ತೀರಿಸಿಕೊಳ್ಳುವುದಿಲ್ಲವೋ ನನಗೆ ನಿದ್ರೆ ಬರುವುದಿಲ್ಲ. ಇದ್ನೇನೇನ್ ಹೇಳ್ತಿದ್ಯಾ ಬಾಲ? ಯಾವ್ದಾದ್ರೂ ಯೋಜನೆ ಇದೆಯಾ ನಿನ್ನ ಬಳಿ? ಹಾ, ಈ ಬಾರಿ ನಾನು ಎಂಥ ಜಾಲ ಎನೆಯುತ್ತೇನೆಂದರೆ, ಆ ಪಂಡಿತ್ ರಾಮಕೃಷ್ಣ ದಿಗ್ಭ್ರಮೆಗೊಳ್ಳಬೇಕು. ಅವನ ಮೂಗಿನ ಕೆಳಗೆ ಅವನ ಸ್ವಾಮಿ ಮಹಾರಾಜ ಕೃಷ್ಣದೇವರಾಯರನ್ನು ಲೂಟಿ ಮಾಡುತ್ತೇನೆ. ಮತ್ತೆ ಅವನು ಹಾಗೆ ನಿಂತು ನೋಡುತ್ತಿರುತ್ತಾನೆ. ಅವನು ಏನು ಮಾಡೋಕ್ಕಾಗದೆ ಹೇಳಿ ಹಾಗೆ ನಿಂತಿರುತ್ತಾನೆ. ಮತ್ತೆ ಈ ಚಮತ್ಕಾರ ಆ ತೆರೆದ ದರ್ಬಾರಿನಲ್ಲಿ ಎಲ್ಲರ ಸಮಕ್ಷೆ ಮಾಡುತ್ತೇನೆ. ಸ್ವಯಂ ಮಹಾರಾಜರನ್ನೇ? ಹಾ, ಇದೇ ನನ್ನ ಬಳಿ ಅಂತಹ ಯೋಜನೆ. ನೋಡಿ ದೇವಿ ಚಂದ್ರಿಕಾ, ಒಂದು ವೇಳೆ ನಾವು ಮಹಾರಾಜರಲ್ಲಿ ನಿಮ್ಮ ವಿಷಯದ ಬಗ್ಗೆ ಮಾತನಾಡಿದರೂ ಆಗಲೇ ಯಾವುದೇ ಲಾಭವಾಗುವುದಿಲ್ಲ. ಏಕೆಂದರೆ ನಮಗೆ ಚೆನ್ನಾಗಿ ತಿಳಿದಿದೆ, ಅರಮನೆಯಲ್ಲಿ ಯಾವುದೇ ಸೌಂದರ್ಯ ಸೇವಕಿಯ ಸ್ಥಾನ ಖಾಲಿ ಇಲ್ಲ. ಆದರೆ ನೀವು ದುಃಖಿ ಆಗದಿರಿ, ನಾವಿದೀವಲ್ಲ. ನಾವೇನ್ ಹೇಳ್ತಿದೀವಿ ಎಂದರೆ, ಒಂದು ಮಾರ್ಗ ಇನ್ನೂ ಇದೆ. ಯಾವ ಮಾರ್ಗ? ನೀವು ನಮ್ಮೋರಾಗ್ಬೋದು. ಏನಂದ್ರೆ ನೀವು? ನಾವು ಹೇಳ್ತಿದ್ವು, ನೀವು ನಮ್ಮ ಧರ್ಮಪತ್ನಿ ವರ್ಣಮಾಲಾಳ ಸೇವಕಿ ಆಗಬಹುದು. ನಮಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಸ್ವಾಮಿ, ನಮಗೆ ಈ ಮಾತಿಗೆ ಆಕ್ಷೇಪಣೆ ಇದೆ. ಯಾಕೆ ನಿಮಗೇಕೆ ಆಕ್ಷೇಪಣೆ ಇದೆ? ನಾವು ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಇಲ್ಲ ಇಲ್ಲ, ಅಂಥದ್ದೇನೂ ಇಲ್ಲ. ಎಷ್ಟು ವಿನಮ್ರರು ನೀವು. ನೀವು ನಮ್ಮ ಅನುಕೂಲಕ್ಕಾಗಿ ಇವರನ್ನು ನಮ್ಮ ಸೇವಕಿಯನ್ನಾಗಿ ಮಾಡಬಯಸಿ ಮತ್ತದರ ಯಶಸ್ಸನ್ನು ತೆಗೆದುಕೊಳ್ಳುವುದಿಲ್ಲವೇ? ಸ್ವಾಮಿ, ಪೂರ್ತಿ ದಿವಸ ನಿಮ್ಮದೇ ಭಕ್ತಿಯಲ್ಲಿ ಮುಳುಗಿ ಹೋಗಿರುತ್ತೇವೆ. ಅದರಲ್ಲಿ ನಮಗೆ ಯಾವುದೇ ವಿಘ್ನ ಬೇಡ. ನಿಮ್ಮ ಮಧ್ಯೆ ವಿಘ್ನ ಬೇಡ. ಉಚಿತ ನಿರ್ಣಯವೇ ಗುರುಮತೆ. ವರುಣಮಾಲಾ, ಇಷ್ಟು ಭಕ್ತಿ ಅವಶ್ಯಕತೆ ಏನಿದೆ? ವಿಶ್ರಾಮ ಮಾಡು. ವಿಶ್ರಾಮದ ಸಮಯ ಇವರು ನಮ್ಮ ಸೇವೆ ಮಾಡುತ್ತಾರೆ, ಮಾಡಲಿ. ನಿಮ್ಮ ಸೇವೆ ಮಾಡುತ್ತಾರೆ ಸ್ವಾಮಿ, ಆದರೆ ನಮಗೆ ಇವರ ಅವಶ್ಯಕತೆ ಇಲ್ಲ. ವರುಣಮಾಲಾ, ನಿನ್ನದಲ್ಲ, ಕೊನೆ ಪಕ್ಷ ನಮ್ಮ ಅನುಕೂಲಕ್ಕಾಗಿ ಆದರೂ ಯೋಚಿಸು. ಏನು ಎಂತ ಉಪಹಾಸ್ಯ ಮಾಡುತ್ತಿದ್ದೀರಿ ಸ್ವಾಮಿ? ಯಾವ ವಿಷಯಕ್ಕೆ ಅನುಕೂಲ ಆಗ್ಬೇಕು? ನೀವು ನಿಮ್ಮ ಮಂತ್ರಶಕ್ತಿಯಿಂದ
ಯಾವುದೇ ವಿಧದ ವಸ್ತುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ? ವರುಣಮಾಲಾ, ನೀವು ನಮ್ಮ ಇಷ್ಟು ಚಿಕ್ಕ ವಿನಂತಿಯನ್ನು ಸ್ವೀಕಾರ ಮಾಡಲೇಬೇಕು. ಕ್ಷಮಿಸಿ ಪ್ರಭು. ನಡಿಮಡಿ ನಾವಿಬ್ರು ಹೋಗಿ ಭಂಗ ಮಾಡೋಣ. ಹೇಗ್ ಮಾಡ್ಬೇಕು ಅಂದ್ರೆ ಮುಟ್ ನೋಡ್ಕೋಬೇಕು ಮುದಿಯ. ನಡಿ. ದೇವಿ ಚಂದ್ರಿಕಾ, ನಾವು ಎಲ್ಲಿದ್ದೀವು? ಹೊರಟೋಗಿ. ಬಂದ್ರಲ್ವಾ, ಬನ್ನಿ. ಇವರು ನಮ್ಮ ಶಿಷ್ಯರು ಧಣಿ ಮತ್ತು ಮಣಿ. ಹೌದಾ? ಗುರುದೇವ, ಮಹಾರಾಣಿ ತಿರುಮಲಾಂಬರು ಈಗಲೇ ನಿಮ್ಮನ್ನ ಭೇಟಿ ಮಾಡೋಕೆ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಯಾಕೆ? ಏಕೆ? ಅವರಿಗೆ ಪ್ರಧಾನ ಸೇವಕಿಯ ಅವಶ್ಯಕತೆ ಇದೆ. ಗುರುದೇವ, ಸೇವಕಿಯ ಅವಶ್ಯಕತೆ ಇದೆ. ಇಲ್ಲ, ಅವರು ಸೇವಕಿಯನ್ನಲ್ಲ, ಬೇರೇನೂ ಕೇಳಿರ್ಬೇಕು. ಅದೇನೆಂದ್ರೆ ನಾವು ಪ್ರತಿದಿನ ಪೂಜೆ ಮಾಡಿ ಅವರಿಗೆ ಪ್ರಸಾದ ತಲುಪಿಸುತ್ತೇವೆ. ಇಲ್ಲ ಗುರುಜಿ, ಮಣಿ ಮತ್ತೆ ನನ್ನ ಕಿವಿ ತಪ್ಪು ಕೇಳೋಕೆ ಸಾಧ್ಯನೇ ಇಲ್ಲ. ಗುರುದೇವ ಅವರು ಸೇವಕಿ ಅಂತಲೇ ಹೇಳಿದ್ದು. ಗುರುಜಿ, ಯಾರಾದ್ರೂ ಇದ್ದಾರಾ? ಆಹಾ, ಈ ಪಾತ್ರೆಯಲ್ಲಿ ನೀಲಿ ನೀಲಿ ಪದಾರ್ಥ ಏನಿದೆ? ಬನ್ನಿ ಬನ್ನಿ ಬನ್ನಿ, ಬನ್ನಿ, ನಡೀರಿ. ಮಣಿ, ಇದೆಂತ ಮಧುರ ಸುಗಂಧ. ಮೂರ್ಖ, ನಾನ್ ಕುಡ್ದಿರೋ ಮೊಸರು ಸುಗಂಧ ತಗೊಂಡ. ಈಗ ಅವನ ಮೆದುಳಿಗೆ ಕೆಟ್ಟ ಪ್ರಭಾವ ಬೀಳುತ್ತೆ. ಹಾಳಾಗೋಗಿದೆ. ಸರಿ ಸರಿ, ಏ ಮೂರ್ಖರ, ನಡೀರಿ, ದರ್ಬಾರಿಗೆ ಹೋಗೋಣ. ಇವರಿಬ್ಬರ ಅವಶ್ಯಕತೆ ಏನಿದೆ? ಸೇವಕಿಯ ಪದವಿ ನಮಗೆ ಬೇಕಿದೆ, ನಾವಿಬ್ರೇ ಹೋಗೋಣ. ಹಾ, ಆದರೆ ದೇವಿ ಚಂದ್ರಿಕಾ ಇವರು ಶಿಷ್ಯರಿಗಿಂತ ಕಡಿಮೆ, ಸೇವಕರಿಗೆ ಜಾಸ್ತಿ. ಮಾರ್ಗದಲ್ಲಿ ಯಾವುದಾದ್ರೂ ವಸ್ತುವಿನ ಅವಶ್ಯಕತೆ ಇದ್ದರೆ ಆಗ ಬನ್ನಿ. ಧನಿಮಣಿ, ಬನ್ನಿ, ನಡೀರಿ. ತಗೊಳ್ಳಿ. ನೋಡಿದ್ರ ಅಮ್ಮ, ನಾನು ಹೇಳಿಲ್ವಾ, ಇವರೇ ನಮ್ಮ ಆಭರಣಗಳನ್ನೆಲ್ಲ ಬಚ್ಚಿಟ್ಟಿದ್ದು. ನಮ್ಮೆಲ್ಲ ಆಭರಣಗಳ ಗಂಟನ್ನು ಲೋಹದ ತುಂಡುಗಳನ್ನಾಗಿ ಬದಲಿಸಿದ್ರು. ಮತ್ತೆ ಎಲ್ಲಾ ಪ್ರಪಂಚ ನಮ್ಮನ್ನ ಸತಾಯಿಸೋಕೆ ಮಾಡಿದ್ದಾರೆ. ನಿಮಗ್ ಸ್ವಲ್ಪನಾದ್ರೂ ಚಿಂತೆ ಇದೆಯಾ? ಬಿಸ್ಲಲ್ಲಿ ನಿಮ್ಮ ಆಭರಣಗಳಿಗಾಗಿ ಎಲ್ಲೆಲ್ಲಿ ಅಲ್ಕೊಂಡ್ ಬಂದಿದ್ದೀನಿ ಅಂತ? ಅದು ನಿಮ್ ಇಷ್ಟದಂತೆ ಅಲ್ದಾಡ್ತಿದ್ರಿ. ನಾವೇನ್ ಹೇಳಿದ್ವಿ ನಿಮ್ಗೆ ಅಲ್ದಾಡಿ ಅಂತ? ನಿಮ್ಮಿಬ್ರ ಜೊತೆ ವಾದ ಮಾಡೋದೇ ವ್ಯರ್ಥ. ನಿಮ್ಮ ಆಭರಣ ಸಿಕ್ತಲ್ವಾ? ಕೃಪೆ ಮಾಡಿ ಹೋಗಿ ನನಗೆ ವಿಶ್ರಾಮ ಮಾಡೋದಕ್ ಬಿಡಿ. ಬಿಸ್ಲಲ್ಲಿ ಅಲ್ದಾಡಿ ಸುಸ್ತಾಗಿ ಹೋಗಿದ್ದೀನಿ. ನೆನ್ನೆ ರಾತ್ರಿಯಿಂದ ಸರಿಯಾಗಿ ನಿದ್ರೆ ಮಾಡಿಲ್ಲ, ಹಾಗೆ ವಿಶ್ರಾಮ ಕೂಡ ಇಲ್ಲ. ನಂಗೂ ದಾಹವಾಗಿದೆ ರಾಮ. ನಿನ್ ಜೊತೆ ನಾನು ಬಿಸ್ಲಲ್ಲಿ ಓಡ್ತಾ ಇದ್ದೀನಲ್ವಾ, ಸ್ವಲ್ಪ ಎಣ್ಣೆ ಹಚ್ಚು. ಸ್ವಲ್ಪ ಪ್ರತೀಕ್ಷೆ ಮಾಡು, ನನಗೆ ವಿಶ್ರಾಮ ಮಾಡಕ್ ಬಿಡು. ಸಂಧ್ಯಾಕಾಲ ಹಚ್ತೀನಿ. ನೀನ್ ನನ್ ಬಗ್ಗೆ ಸ್ವಲ್ಪನೂ ಧ್ಯಾನವಿರಿಸಲ್ಲ ರಾಮ. ಎಷ್ಟು ಸ್ವಾರ್ಥಿಯಾಗಿದೆಯಾ ನೀನು. ನೀನ್ ನನ್ನ ಮಿತ್ರನೇ ಅಲ್ಲ. ಬಂಧು, ಹೇಳಿಲ್ವಾ ಪ್ರತೀಕ್ಷೆ ಮಾಡು? ಈಗ ನನಗೆ ತುಂಬಾ ನಿದ್ರೆ ಬರ್ತಿದೆ, ಅರ್ಥ ಆಯ್ತಾ? ಎತ್ಕೊಳ್ಳಿ. ಏನ? ಸಾಮಗ್ರಿಯ ಪಟ್ಟಿ ಎತ್ಕೊಳ್ಳಿ, ಹೋಗಿ ತರಕಾರಿ ತಗೊಂಡ್ ಬನ್ನಿ. ಅರೆ, ನಾನ್ ವಿಶ್ರಾಮ ಮಾಡ್ಬೇಕು. ಗುಂಡಪ್ಪನ್ ಕಳ್ಸು. ನಾನು ಬಾಲಕ. ಹಾ, ಹೇಳು 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 ಹೇಳು. ನಾನ್ ಪುಲುಸ, ಮಹಾಂ ಪುಲುಸ ಅಂತ. ಕೆಲ್ಸ ಬಂದಾಗ ಬಾಲಕನಾ? ಗುಂಡಪ್ಪ ಬಾಲಕ, ಅವ್ನು ಹೋಗಕ್ಕಾಗಲ್ಲ, ನೀವೇ ಹೋಗ್ಬೇಕು. ಶಾರದಾ, ನನಗೆ ಅತ್ಯಂತ ಆಯಾಸವಾಗಿದೆ, ನನಗೆ ವಿಶ್ರಾಮ ಮಾಡ್ಬೇಕು. ತುಂಬಾ ನಿದ್ರೆ ಬರ್ತಿದೆ. ಸಾಯಂಕಾಲ ತರ್ತೀನಿ, ತಗೋ ಹೋಗು. ಸಂಧ್ಯಾವರ್ಗೂ ಏನ್ ನಾವು ಹೀಗೆ ಹಸ್ವಿಂದ ಕೂತಿರ್ಬೇಕೇನು? ಹಾ, ಅರೆ, ಏನಾದ್ರೂ ಇರ್ಬೋದಲ್ವಾ ಅಡ್ಗೆ ಮನ್ಲಿ? ಅದ್ರಲ್ಲೇ ಏನಾದ್ರೂ ಮಾಡಿ. ನೀವ್ ಏನ್ ಮಾಡಿದ್ರು ನಾನ್ ತಿಂತೀನಿ. ದಲಿಯಾ ಇದೆ, ತಿಂತೀರಾ? ಕೊಡು. ಈಗ ನೋಡು, ನನ್ ಮಾತನ್ ಬದಿಗೆ ಹಾಕಿದ್ದೆ. ಈಗ ಹೇಳು, ವಿಶ್ರಾಮ ಮಾಡ್ತೀನಂತ. ಈಗ ನೀನು ವಿಶ್ರಾಮ ಮಾಡದೇ ಇರೋದಾದ್ರೆ ನಡಿ, ನನ್ಗೆ ಎಣ್ಣೆ ಹಚ್ಚು. ಬಂಧು, ನನ್ನ ಕ್ರೋಧ ಉಂಟು ಮಾಡಬೇಡ. ಬಾಯ್ ಮುಚ್ಚು. ಸರಿ ಸರಿ, ಶಾಂತಿ ಶಾಂತಿ.
ಅರಮನೆ ಭವ್ಯ ಹಾಗೂ ವಿಶಾಲವಾಗಿದೆ. ಅತ್ಯಂತ ವಿಶಾಲವಾಗಿದೆ. ಎಷ್ಟು ವಿಶಾಲವಾಗಿದೆ, ಎಷ್ಟು ವಿಶಾಲವಾಗಿದೆ ಎಂದರೆ ಎಷ್ಟೋ ಮಂದಿ ಕಳೆದು ಹೋಗಿದ್ದಾರೆ. ಭ್ರಮಣಕ್ಕೆಂದು ಹೊರಟಿದ್ದರು, ಇಲ್ಲಿಯವರೆಗೆ ಹಿಂತಿರುಗಿ ಬಂದಿಲ್ಲ. ನೋಡಿ, ನಮ್ಮ ಪರಾಮರ್ಶೆ ಸ್ವೀಕಾರ ಮಾಡಿ ಹಾಗೂ ವರುಣಮಾಲಾಳ ಸೇವಕಿಯಾಗಿರಿ. ಮತ್ತೆ ಅಯ್ಯೋ, ನೀವು ಮೂರ್ಖರ, ಏನ್ ಮಾಡ್ತಿದ್ದೀರಾ? ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಏನ್ ನೋಡ್ತಿದ್ದೀರಾ? ನೋಡ್ ಮಣಿ, ಗುರುಜಿಯ ಮುಖ ಹೇಗ್ ಕಾಣಿಸ್ತಿದೆ, ಮೂತ್ಕೊಳ್ತಿದೆ. ಒಳ್ಳೆ ಬ್ರಹ್ಮ ರಾಕ್ಷಸನ್ ತರ ಕಾಣಿಸ್ತಿದ್ದಾನೆ. ಹೋಗಿ ತೊಲಗಿ, ಮೂರ್ಖರು ಇದು ಇಬ್ರು. ಇದು ನೀವು ತುಂಬಾ ಉಚಿತ ಮಾಡಿದ್ರಿ. ನಾವೇನೇ ಮಾಡಿದ್ರು ಉಚಿತವಾಗೇ ಇರುತ್ತೆ ದೇವಿ ಚಂದ್ರಿಕಾ. ಬನ್ನಿ 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 ಬನ್ನಿ. ಪ್ರಣಾಮ ಗುರುವರ್ಯ. ಆಯುಷ್ಮಾನ್ ಭವ. ಪ್ರಣಾಮಗಳು ಮಹಾರಾಣಿ. ಪ್ರಣಾಮಗಳು. ಪ್ರಣಾಮ. ಪ್ರಣಾಮ ಗುರುವರ್ಯ. ಈ ಸುಂದರಿ ಯಾರು? ಇವರು ಚಂದ್ರಿಕಾ ಎಂದು ಕಳಿಂಗ ರಾಜ್ಯದಿಂದ ಬಂದಿದ್ದಾರೆ. ಆದ್ರೆ ಗುರುವರ್ಯ, ನಿಮ್ಮ ಈ ದಿಢೀರ್ ಭೇಟಿಗೆ ಕಾರಣವೇನು? ಅಚಾನಕ್ಕಾಗಿ ನಮಗೆ ಸೂಚನೆ ದೊರೆತಿತ್ತು, ನೀವು ನಮ್ಮನ್ನು ಸ್ಮರಣೆ ಮಾಡಿದರೆಂದು ನಾವು ತಕ್ಷಣವೇ ಇಲ್ಲಿ ಉಪಸ್ಥಿತರಾದೆವು. ನಾವು ನಿಮ್ಮನ್ನು ಸ್ಮರಣಿಸಿದ್ದೀವಾ? ನಾವು ನಿಮ್ಮನ್ನು ಯಾವಾಗ ಸ್ಮರಣಿಸಿದ್ದೀವಿ? ಇದು ನಮಗೂ ಸ್ಮರಣೆ ಆಗ್ತಾ ಇಲ್ಲ. ಒಂದು ವೇಳೆ ನೀವು ನಮ್ಮನ್ನು ಸ್ಮರಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ಓ ಧನಿಮಣಿ, ನಮ್ಮ ಪಾದಿಕೆ ನಿಮಗಾಗಿ ಪ್ರತೀಕ್ಷೆ ಮಾಡುತ್ತಿವೆ. ಪರವಾಗಿಲ್ಲ, ಇದೇ ಕಾರಣ ನಿಮ್ಮ ದರ್ಶನದ ಲಾಭ ಪ್ರಾಪ್ತಿಯಾಯಿತು. ಆಜ್ಞೆ ಮಾಡಿ ನಡೀರಿ ಚಂದ್ರಿಕಾರವರೇ. ಮಹಾರಾಣಿಯವರೇ, ನಾನೊಬ್ಳು ಸೇವಕಿ. ನಾನು ನಿಮ್ಮಿಬ್ಬರಿಗೂ ಸೇವೆ ಮಾಡಲು ಇಚ್ಛಿಕೊಳ್ಳಿದ್ದೇನೆ. ಅವಶ್ಯ ಅವಶ್ಯ, ಯಾಕಾಗಬಾರ್ದು? ನಿಮಗೆ ಅವಕಾಶ ಅವಶ್ಯ ಪ್ರಾಪ್ತಿಯಾಗುವುದು ಅಲ್ಲವೇ ಮಹಾರಾಣಿಯವರೇ? ಕ್ಷಮಿಸಿ ಗುರುವರ್ಯ, ಆದರೆ ನಮಗೆ ಯಾವುದೇ ಸೇವಕಿಯ ಅವಶ್ಯಕತೆ ಇಲ್ಲ. ಹಾ ಗುರುವರ್ಯ, ನಮಗೂ ಯಾವುದೇ ಸೇವಕಿಯ ಅವಶ್ಯಕತೆನೇ ಇಲ್ಲ. ಇದಂತೂ ಅತಿ ಉತ್ತಮ. ನೋಡಿದ್ರ, ನಾವು ನಿಮಗೆ ಮೊದಲೇ ನಿವೇದನೆ ಮಾಡಿದೆವು ಚಂದ್ರಿಕಾರವರೇ. ನಡೀರಿ, ನಾವಿನ್ನು ಹೋಗೋಣ. ಮಹಾರಾಣಿಯವರೇ ಬನ್ನಿ. ನೀವು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನನ್ನು ಅಂತ್ಯ ಮಾಡಬೇಕು. ನಿಮ್ಮ ಇಚ್ಛೆಗಳು ಚಂದ್ರಕಲನಿಗೆ ಆದೇಶವಿದ್ದಂಗೆ. ಅದಕ್ಕಾಗಿ ತನ್ನ ಪ್ರಾಣವನ್ನು ಚಂದ್ರಕಲ ಒತ್ತೆ ಇಡುತ್ತಾಳೆ. ನನ್ನ ಲಕ್ಷ್ಯದ ಇಷ್ಟು ಸಮೀಪ ಬಂದು ಹಿಂದಿರುಗಲು ಸಾಧ್ಯವಿಲ್ಲ. ಸಮಯ ಅಲ್ಪವಿದೆ. ನಿಂತ್ಕೊಳ್ಳಿ ಗುರುವರ್ಯ. ಈಗೇನಾಯ್ತು ಚಂದ್ರಿಕಾರವರೇ? ಒಂದು ಕ್ಷಣ ಗುರುವರ್ಯ. ಚಂದ್ರಿಕಾರವರೇ, ನೀವೇನ್ ಮಾಡ? ಕೃಪೆ ಮಾಡಿ ಸುಮ್ಮನಿರಿ. ಅಲ್ಲ, ಸುಮ್ನಿರ್ಬೇಕೆ? ಏನ್ ಮಾಡ್ತಿದ್ದೀರಾ ನೀವು ಚಂದ್ರಿಕಾರವರೇ? ಅಲ್ಲಾಡ್ಬೇಡಿ. ಸರಿ, ಹಳ್ಳಾಡಲ್ಲ, ಆದ್ರೆ ಏನ್ ಮಾಡ್ತಿದ್ದೀರಾ ನೀವು? ನೀವು ನನ್ನನ್ನು ಈ ರೀತಿ ಕಂಡು ಪ್ರಸನ್ನರೇಕಿದ್ದೀರಿ. ಅದ್ಭುತ, ಅದೇ ಸುಂದರ, ಆಶ್ಚರ್ಯಜನಕ. ಚಂದ್ರಿಕಾ, ನಾವು ಇವತ್ತು ನಿಮ್ಮನ್ನು ನಮ್ಮ ಸೇವಕಿಯಾಗಿ ನಿಯುಕ್ತಿ ಮಾಡುತ್ತೇವೆ. ನಾವು ನಿಮ್ಮ ಪ್ರತಿಭೆಗೆ ಅತಿ ಪ್ರಭಾವಿತರಾಗಿದ್ದೇವೆ. ಅಕಸ್ಮಾತ್ ಆಗಿ ಅಂತದೇನ್ ಮಾಡಿದ್ದಾರೆ ಚಂದ್ರಿಕಾರವರು? ಗುರುವರ್ಯ, ನಾವು ನಿಮಗೆ ಅಭಾರಿಯಾಗಿದ್ದೇನೆ. ನೀವು ಮಹಾರಾಣಿಯರನ್ನ ಭೇಟಿ ಮಾಡಿಸಿ ನನಗೆ ತುಂಬಾ ದೊಡ್ಡ ಉಪಕಾರ ಮಾಡಿದ್ರಿ. ಸ್ವಯಂ ನಮ್ಮನ್ನು ಸರ್ವನಾಶ ಮಾಡಿಕೊಂಡೆವು. ನೀವು ಕೃಪೆ ಮಾಡಿ ಪ್ರಸ್ಥಾನ ಮಾಡಿ. ನಿಮ್ಮಾಜ್ಞೆ ಹೇಗಿದೆಯೋ ಹಾಗೆ ಚಂದ್ರಿಕಾರವರೇ. ಪಂಡಿತರೇ, ಪಂಡಿತರೇ, ನಿಮ್ಮ ತರಕಾರಿಗಳು ಪಂಡಿತರೇ. ಈ ತರಕಾರಿ ಉತ್ತಮವಾಗಿದೆ ಪಂಡಿತರೇ. ನನಗೆ ನಿಮ್ಮ ಚತುರತೆಯ ಪೂರ್ತಿ ಸ್ಮರಣೆ ಇದೆ. ಅದಕ್ಕೆ ಹಾಳಾಗಿರೋ ತರಕಾರಿನ ಎಲ್ಲ ಬೇರ್ಪಡಿಸಿದ್ದೇನೆ.
ಬುದ್ಧಿವಂತ ಆಗಿದ್ಯಾ ನೀನು. ಪ್ರಣಾಮ ಪಂಡಿತ ರಾಮಕೃಷ್ಣರೇ. ಈಗೇನಾಯ್ತು? ಮಹಾಮಂತ್ರಿಗಳು ದರ್ಬಾರಿಗೆ ನಿಮ್ಮನ್ನು ಈಗಲೇ ಉಪಸ್ಥಿತರಾಗಲು ನಿಮ್ಮ ಹತ್ರ ನಿವೇದನೆ ಮಾಡಲು ನಮ್ಮನ್ನು ಕಳಿಸಿದ್ದಾರೆ. ಇದು ಅತಿ ಅವಶ್ಯಕವಾಗಿದೆ. ಅವರು ಹೀಗೆ ಹೇಳಿ ಕಳಿಸಿದ್ದಾರೆ ಪಂಡಿತರೇ. ಹೌದಾ? ಉಚಿತವಿದೆ. ನಾನು ಸೀದಾ ದರ್ಬಾರಿಗೆ ಪ್ರಸ್ಥಾನ ಮಾಡ್ತೇನೆ. ನೀವು ಸ್ವಲ್ಪ ಈ ತರಕಾರಿನ ನಮ್ಮ ನಿವಾಸಕ್ಕೆ ತಲುಪಿಸಿ. ಸರಿ. ಪ್ರಣಾಮಗಳು. ಪ್ರಣಾಮ. ಚಂದ್ರಿಕಾ, ನೀವು ನಮ್ಮ ಸಮಕ್ಷ ಬರುವ ಪೂರ್ವ ಏನು ಕಾರ್ಯ ಮಾಡುತ್ತಿದ್ದೀರಿ? ಏನಾಗುತ್ತಿದೆ ಮಹಾರಾಣಿ ಕಕ್ಷದಲ್ಲಿ? ಮತ್ತು ನಮಗೆ ಏಕೆ ಹೇಗೆ ಪ್ರತೀತಿ ಆಗುತ್ತಿದೆ ಗುರುವರ್ಯ ಇಲ್ಲಿಗೆ ಬಂದಿದ್ದರು ಎಂದು? ಹಾಗಾದರೆ ಅವರು ಇಲ್ಲಿ ಮಹಾರಾಜ, ಇವರು ನಮ್ಮ ಸೇವಕಿ ಚಂದ್ರಿಕಾ ಅವರು. ಇವರನ್ನು ನಾವು ಇವತ್ತೇ ನಿಯುಕ್ತಿ ಮಾಡಿದ್ದೇವೆ. ಚಂದ್ರಿಕಾ, ಕ್ಷಮೆ ಇರಲಿ ಮಹಾರಾಣಿ. ನಾವು ಮಹಾರಾಜರ ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ನೋಡಿ ಸ್ತಬ್ಧರಾದೆ. ಪ್ರಣಾಮ ಮಹಾರಾಜ. ಪ್ರಣಾಮಗಳು. ನಾವು ಮಹಾರಾಜರಿಗೆ ಜಯವಾಗಲಿ. ಈ ತರ ಬಂದಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ ಮಹಾರಾಜ. ಮಹಾಮಂತ್ರಿಗಳು ನಿಮ್ಮನ್ನು ದರ್ಬಾರಿಗೆ ಬರಬೇಕೆಂದು ಹೇಳಿ ಕಳಿಸಿದ್ದಾರೆ. ನಾವು ಹೊರಡಬೇಕಿದೆ. ಶೀಘ್ರ ಸಿಗುತ್ತೇವೆ. ನೀವು ಎಲ್ಲಿವರೆಗೆ ಉಳಿತೀರ ಕೃಷ್ಣದೇವರಾಯ? ನಿಮ್ಮ ಅಂತ್ಯ ನಿಶ್ಚಿತ. ಪ್ರಣಾಮ ಗುರುವರಿಯ. ಗುರುವರಿಯ, ಅದು ನಿಮ್ಮ ಕೇಶ. ಪ್ರಣಾಮಗಳ ಆಚಾರ್ಯರೇ. ಪ್ರಣಾಮ ಆಚಾರ್ಯರೇ. ನಿಮ್ಮಂದ್ರೇನು ಆಚಾರ್ಯರೇ? ನಿಮ್ಮ ಈ ಕೇಶಕ್ಕೇನು? ಏನಿಲ್ಲ ಆಚಾರ್ಯರೇ. ಮತ್ತೆ ಕೂತ್ಕೊಳ್ಳಿ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪ್ರಣಾಮ ಮಹಾರಾಜ. ಅದ್ಭುತ ಗುರುವರ್ಯ. ಗುರುವರ್ಯ, ಹೇಳಿ ಮಹಾರಾಜ. ನೀವಂತೂ ನಿಜವಾಗಿಯೂ ವಿಜಯನಗರ ರಾಜ್ಯದ ಅಮೂಲ ರತ್ನವೇ. ಇಂದು ನೀವು ಅತ್ಯಂತ ಆಕರ್ಷಕವಾಗಿ ಕಾಣುತ್ತಿದ್ದೀರಾ. ಏನು ವಿಷಯ ಗುರುವರ್ಯ? ಏನು ಹೇಳಲಿ ಮಹಾರಾಜ, ಅಹೋಭಾಗ್ಯ ನಮ್ಮದು ನೀವು ನಮ್ಮ ಆಕರ್ಷಣೆಯ ಪ್ರಶಂಸೆ ಮಾಡಿದ್ದು. ಈಗ ನಾವು ಇರುವುದೇ ಆಕರ್ಷಕವಾಗಿ. ಅವಶ್ಯ ಅವಶ್ಯ ಗುರುವರ್ಯ. ಸ್ಥಾನಗ್ರಹಣ ಮಾಡಿ. ಮಂತ್ರಿವರ್ಯ. ಮಹಾರಾಜ, ಅಂತಹ ಯಾವ ಆಕಸ್ಮಿಕ ಪರಿಸ್ಥಿತಿ ಎದುರಾಗಿತ್ತು ನೀವು ನಮಗೆ ತತ್ಕಾಲ ಇಲ್ಲಿಗೆ ಬರಲು ಆಗ್ರಹ ಮಾಡಲು? ಪ್ರಣಾಮ ಮಹಾರಾಜ. ಪ್ರಣಾಮ. ಪ್ರಣಾಮಗಳು ಪಂಡಿತ ರಾಮಕೃಷ್ಣ. ಸ್ಥಾನಗ್ರಹಣ ಮಾಡಿ. ಏನೋ ಮಂತ್ರಿವರ್ಯ, ನೀವೇನೋ ಹೇಳುತ್ತಿದ್ದೀರಿ? ಮಹಾರಾಜ, ಕ್ಷಮೆ ಕೇಳುತ್ತೇನೆ. ನಿಮ್ಮನ್ನು ಈ ಪ್ರಕಾರ ಆಕಸ್ಮಿಕ ರೂಪದಲ್ಲಿ ದರ್ಬಾರಿಗೆ ಬರೋದಕ್ಕೆ ನಿವೇದನೆ ಮಾಡಬೇಕಾಯಿತು. ಆದ್ರೆ ಏನ್ ಮಾಡೋದು ಮಹಾರಾಜ, ಸಮಸ್ಯೆನೇ ಅಷ್ಟು ಗಂಭೀರವಾಗಿದೆ. ಸಮಸ್ಯೆ ಏನು ಮಂತ್ರಿವರ್ಯ? ಮಹಾರಾಜ, ನಾವು ನಿವೇದನೆ ಮಾಡೋ ಮೊದಲು ಅದಕ್ಕಿಂತ ಉಚಿತ ಇದಾಗುವುದು ಪ್ರಕರಣ ತಂದವರಿಂದಲೇ ಸಮಸ್ತ ವೃತ್ತಾಂತ ತಿಳಿಯೋದು. ಪ್ರಣಾಮಗಳು ಮಹಾರಾಜ. ಪ್ರಣಾಮಗಳು ಮಹಾರಾಜ. ಮಹಾರಾಜ, ನನ್ನ ಹೆಸರು ಬಾಲ. ಇವಳು ನನ್ನ ಪತ್ನಿ ಚಾರುಲತಾ. ಮತ್ತೆ ಇವನು ನನ್ನ ಪುತ್ರ ದಾಸು. ಸಮಸ್ಯೆ ಏನು ಅದನ್ನು ಹೇಳಿ. ಮಹಾರಾಜ, ನಮ್ಮ ಪ್ರಾಣದ ರಕ್ಷಣೆಯ ಅಭಯಹಸ್ತ ನೀಡಿದರೆ ನಾವು ನಮ್ಮ ಸಮಸ್ಯೆಯನ್ನು ನಿಮ್ಮ ಎದುರು ಹೇಳುತ್ತೇವೆ. ಆಶ್ವಾಸನೆ ನೀಡುತ್ತೇವೆ.
ಮಹಾರಾಜ, ನೀವು ಯಾವ ಅರಮನೆಯಲ್ಲಿ ರಾಣಿಯರೊಂದಿಗೆ ನಿವಾಸವಾಗಿದ್ದೀರೋ ಆ ಅರಮನೆ ನಮ್ಮದು. ನಿಮ್ಮಲ್ಲಿ ನಿವೇದನೆ ಇದೆ, ನೀವು ಈ ಅರಮನೆಯನ್ನು ಖಾಲಿ ಮಾಡಿ. ನಿನಗಿಷ್ಟು ದುಸ್ಸಾಹಸವೇ? ನೀನು ನಮ್ಮ ಮಹಾರಾಜರ ಸಮಕ್ಷ ನಿಂತು ಅವರನ್ನೇ ಅವರ ದರ್ಬಾರಿನಿಂದ ಹೋಗಲು ಆದೇಶ ನೀಡುತ್ತಿದ್ದೀಯಾ? ಇದು ಒಳ್ಳೆಯದು. ನಾವು ರಾಜಗುರುವಾಗಿದ್ದೇವೆ, ನಮ್ಮೊಂದಿಗೆ ಖಡ್ಗವನ್ನು ಇರಿಸಿಕೊಳ್ಳುವುದಿಲ್ಲ. ಇಲ್ಲದಿದ್ದರೆ ನೀನು ಮೃತ್ಯುಗೆ ಪ್ರಾಪ್ತಿಯಾಗಿರುತ್ತಿದ್ದೆ. ಮಹಾರಾಜ, ನೀವು ನಮಗೆ ಅಭಯದಾನ ಪ್ರಾಪ್ತಿ ಮಾಡಿದ್ದೀರಾ. ಮಹಾರಾಜ, ಇವರು ನೀವು ಶಾಂತರಾಗಿರಿ. ಆಗಲಿ ಮಹಾರಾಜ. ಬಾಲ, ನೀವು ಯಾವ ಆಧಾರದ ಮೇಲೆ ಈ ರಾಜ ದರ್ಬಾರಿನ ಸ್ವಾಮಿತ್ವದ ಮಾತನಾಡುತ್ತಿದ್ದೀರಿ? ನಿಮ್ಮ ಸಮಸ್ಯೆಯನ್ನು ಪ್ರಮಾಣೀಕರಿಸಲು ನಿಮ್ಮ ಬಳಿ ಸಾಕ್ಷಿ ಇದೆ? ಅವಶ್ಯ ಮಹಾರಾಜ, ನಮ್ಮ ಬಳಿ ಇದೆ. ಮಹಾರಾಜ. ಮಂತ್ರಿವರ್ಯ. ನಿಮ್ಮಾಜ್ಞೆ ಮಹಾರಾಜ. ಪಂಡಿತ ರಾಮಕೃಷ್ಣರೇ, ಪಂಡಿತ ರಾಮಕೃಷ್ಣರೇ. ಏನಾಯ್ತು ಮಂತ್ರಿವರ್ಯರೇ? ಅಯ್ಯೋ, ಅಲ್ಲಿ ನೋಡಿ. ಬಹುಶಃ ನಿಮ್ಮ ಜುಮ್ಕಿ ಇಲ್ಲೇ ಬಿದ್ದಿತ್ತು. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ನೀವಂತೂ ಅವರೇ ಅಲ್ವಾ? ಅದು ಆ ದಿನ ನನ್ನ... ಏನಾಯ್ತು ಪಂಡಿತ ರಾಮಕೃಷ್ಣ? ಏನೂ ಇಲ್ಲ ಮಹಾರಾಜ, ಯಾವುದೇ ವಿಶೇಷ ಮಾತಿಲ್ಲ, ಏನೂ ಇಲ್ಲ. ರಾಜ್ಯದ ಚಿಹ್ನೆ ಸಹ ಇದೆ ಮತ್ತು ನಮ್ಮ ಪಿತಾಶ್ರೀಯವರ ಹಸ್ತಾಕ್ಷರ ಕೂಡ. ನಿಮಗೆ ಈ ಅಭಿಲೇಖ ಎಲ್ಲಿಂದ ಪ್ರಾಪ್ತಿಯಾಯಿತು? ಮಹಾರಾಜ, ನಾನು ಈ ಅಭಿಲೇಖ ಸಹಸ್ರ ಸ್ವರ್ಣ ಮುದ್ರೆ ನೀಡಿ ಒಬ್ಬ ಗ್ವಾಲೆಯಿಂದ ಕ್ರಯ ಮಾಡಿದ್ದೇನೆ. ಆ ಗ್ವಾಲೆಯ ಪಿತಾಶ್ರೀಗೆ ಈ ಅಭಿಲೇಖವನ್ನು ನಿಮ್ಮ ಪೂರ್ವ ಮಹಾರಾಜರು ಪುರಸ್ಕೃತ ಮಾಡಿದರು. ಒಂದು ದಿನ ಅವರು ಬೇಟೆಯಾಡಿ ಬರುತ್ತಿದ್ದರು. ಆ ಮಾರ್ಗದಲ್ಲಿ ಅವರಿಗೆ ಅತ್ಯಂತ ಬಾಯಾರಿಕೆ ಅನುಭವವಾಗಿತ್ತು. ಆ ಗ್ವಾಲೆಯ ಪಿತಾ ಅದೇ ಕಾಡಿನಲ್ಲಿ ಹಸುಗಳನ್ನು ಮೇಯಿಸುತ್ತಿದ್ದರು. ಅವರು ಮಹಾರಾಜರಿಗೆ ಜಲವನ್ನು ನೀಡಿ ಅವರ ಬಾಯಾರಿಕೆ ಶಮನ ಮಾಡಿದ್ದರು. ಮಹಾರಾಜರು ಪ್ರಸನ್ನರಾಗಿ ಅವರಿಗೆ ಪುರಸ್ಕಾರ ಕೇಳುವಂತೆ ಹೇಳಿದರು. ಅವರು ಯಾವುದೇ ಇಚ್ಛೆ ವ್ಯಕ್ತಪಡಿಸಲಿಲ್ಲವಾದ್ದರಿಂದ ಪೂರ್ವ ಮಹಾರಾಜರು ಈ ತಾಮ್ರದ ಅಭಿಲೇಖದ ಮೇಲೆ ತಮ್ಮ ಹಸ್ತಾಕ್ಷರ ರಾಜ್ಯ ಮುದ್ರೆ ಅಂಕಿತ ಹಾಕಿದರು. ಮತ್ತೆ ಆ ಗ್ವಾಲೆಗೆ ಪುರಸ್ಕಾರ ರೂಪದಲ್ಲಿ ನೀಡಿದರು. ಮತ್ತೆ ಹೇಳಿದರು, ನಿನ್ನ ಏನೇ ಕಾಮನೆ ಇದ್ದರೂ ಆ ಅಭಿಲೇಖದಲ್ಲಿ ಬರೆಯಿರಿ, ಇದರಿಂದ ಆ ವಸ್ತು ಖಂಡಿತ ನೀಡಲಾಗುವುದಿಲ್ಲ. ಮಹಾರಾಜ, ಆ ಗ್ವಾಲೆಯ ಪಿತಾಶ್ರೀ ಈ ಅಭಿಲೇಖವನ್ನು ಎಂದೂ ಉಪಯೋಗಿಸಲಿಲ್ಲ. ಅದಕ್ಕೆ ನಾನು ಈ ತಾಮ್ರದ ಅಭಿಲೇಖವನ್ನು ಆ ಗ್ವಾಲೆಯ ಪುತ್ರನಿಂದ ಖರೀದಿ ಮಾಡಿ ಇದರಲ್ಲಿ ನಿಮ್ಮ ಅರಮನೆ ಬರೆದೆ. ಈ ಪ್ರಕಾರ ಈ ಅರಮನೆ ಮೇಲೆ ನನ್ನ ಸ್ವಾಮಿತ್ವವಿದೆ. ಆದರೆ ಪೂರ್ವ ಮಹಾರಾಜರು, ಅಂದರೆ ಮಹಾರಾಜರ ಪಿತಾಶ್ರೀ, ಆ ಪತ್ರ ಗುವಾಲೆಯ ಪಿತಾರಿಗೆ ನೀಡಿದ್ದು ನಿನಗಲ್ಲ. ಅದರ ಆಧಾರದ ಮೇಲೆ ಏನೇ ಸಿಗಬೇಕಿದ್ದರೂ ಅದು ಗುವಾಲೆಯ ಪಿತಾರಿಗೆ ಇಲ್ಲ ಗುವಾಲೆಗೆ ಸಿಗುತ್ತದೆ. ಪೂಜ್ಯ ಗುರುವರೆಯ, ಸಹಸ್ರ ಸ್ವರ್ಣ ಮುದ್ರೆ ನೀಡಿ ನಾನು ಆ ಗ್ವಾಲೆಯಿಂದ ಅವಶ್ಯ ಕ್ರಯ ಮಾಡಿದ್ದೇನೆ. ಅದಕ್ಕೆ ಆ ಗ್ವಾಲೆಗೆ ಮತ್ತವನಿಗೆ ಸಿಗಬೇಕಾಗಿದ್ದೆಲ್ಲ ಇವಾಗ ಅದರ ಮೇಲೆ ನನ್ನ ಅಧಿಕಾರವಿದೆ. ಮಣಿ, ನಾವೆಲ್ಲಿಗೆ ಬಂದಿದ್ದೇವೆ? ಅಯ್ಯೋ ದಣಿ, ನಾವು ಸ್ವರ್ಗ ಲೋಕಕ್ಕೆ ಬಂದಿದ್ದೇವೆ. ನೋಡ್ದಣಿ, ನಮ್ಮ ಎದುರುಗಡೆ ಇಂದ್ರದೇವ ತನ್ನ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದಾರೆ. ಮೂರ್ಖರ, ಏನ್ ಮಾಡ್ತಿದ್ದೀರಾ? ಮೂಕತ್ತಸ್ತರೇನು ನಮ್ದು ಮಹಾರಾಜನ ಸಮಕ್ಷ? ಅರೆ ಸುಂದರ ಅಪ್ಸರೆ, ಹಾಗೆ ನೃತ್ಯ ಮಾಡಿ ತೋರ್ಸು ನಮಗೋಸ್ಕರ. ನೃತ್ಯ ನಿಂತ್ಕ
ನಿಂತ್ಕೋ. ಇವ್ರೇ ಅಲ್ವೇನೋ ನಮ್ಮ ಗುರುಮಾತೆಯ ದೋಚಿದ್ದು? ಇವ್ರೆ ಖಂಡಿತ ಇವ್ರೆ. ಉತ್ತಮ, ಅತಿ ಉತ್ತಮ. ಸ್ವರ್ಣದ ಆಭರಣ 2 ಪಟ್ಟು ಮಾಡ್ತೀವಿ ಅಂತ ಮರಳು ಮಾಡಿ ಔಷಧಿ ಚಮತ್ಕಾರಿ ಅಂತ ಹೇಳಿ ಕುಶಲತೆಯಲ್ಲಿ ನೀವು ನಮ್ಮ ಗುರುಮಾತೆಯ ಆಭರಣವನ್ನು ಗಂಟ್ ಕಟ್ಕೊಂಡವ್ರು ನೀವೇ ಅಲ್ವಾ? ಕ್ಷಮೆ ಮಹಾರಾಜ, ಕ್ಷಮೆ. ಇವರು ಮೂರ್ಖರು, ಗೊತ್ತಿಲ್ಲ ಅದೇನೇನ್ ಹೇಳ್ತಿದಾರೋ. ಧಣಿಮಣಿ ಸತ್ಯ ಹೇಳ್ತಿದ್ದಾರೆ ಮಹಾರಾಜ. ಇವರೇ ಆ 3 ಕಳ್ಳರು ವಿಜಯನಗರದಲ್ಲಿ ದೊಂಬಿ ಎಬ್ಸಿರೋದು. ಇವರು ಗುರುವರಿಯರ ಮನೆಗೆ ಹೋಗಿ ಕೇವಲ ಗುರುಮಾತೆಯನ್ನು ದೋಚಲಿಲ್ಲ, ನನ್ನ ಮನೆಗೆ ಹೋಗಿ ಅಮ್ಮ ಮತ್ತೆ ಶಾರದಾಳನ್ ಕೂಡ ದೋಚಿದ್ದಾರೆ. ಮತ್ತೀಗ ಇವರು ಈ ತಾಮ್ರದ ಅಭಿಲೇಖ ತಂದು ಈ ತೆರೆದ ದರ್ಬಾರ್ನಲ್ಲಿ ನಿಮ್ಮನ್ನ ದೋಚೋ ಪ್ರಪಂಚ ರಚಿಸಿದ್ದಾರೆ. ನಿಮ್ಮ ಮಾತಿನ ತಾತ್ಪರ್ಯವೇನು ಪಂಡಿತ ರಾಮಕೃಷ್ಣ? ಮಹಾರಾಜ, ಪಂಡಿತ ರಾಮಕೃಷ್ಣರ ಕಥನದಲ್ಲಿ ಸ್ವಲ್ಪ ಮಾತ್ರ ಸತ್ಯವಿದೆ. ಇದು ಸತ್ಯವಿದೆ, ನಮ್ಮ ಭೇಟಿ ಗುರುಮಾತೆ ವರ್ಣಮಾಲ, ದೇವಿ ಶಾರದಾ ಮತ್ತು ಅಮ್ಮನವರಲ್ಲಿ ಆಗಿತ್ತು. ಆದರೆ ನಮಗೆ ಕಳ್ಳರೆಂದು ಹೇಳಿ ಪಂಡಿತ್ ರಾಮಕೃಷ್ಣ ತಮ್ಮದೇ ತಪ್ಪನ್ನು ಮುಚ್ಚಿಡುವ ಕಾರ್ಯ ಮಾಡುತ್ತಿದ್ದಾರೆ. ನೀವು ಸತ್ಯ ಹೇಳ್ತಿದ್ದೀರಿ ಬಾಲ, ತಪ್ಪಂತೂ ನನ್ನಿಂದ ಆಗಿದೆ. ನಿಮ್ಮನ್ನ ಹಿಡಿಯೋದ್ರಲ್ಲಿ ನಾನು ಸ್ವಲ್ಪ ವಿಳಂಬ ಮಾಡಿದೆ, ಇಲ್ದಿದ್ರೆ ನಿಮ್ಮನ್ನ ಸಾಕ್ಷಿ ಸಮೇತ ನೀವು ದೋಚಿರುವ ಸಾಮಗ್ರಿ ಜೊತೆ ಹಿಡಿತಾ ಇದ್ದೆ. ಮಹಾರಾಜ, ನಿನ್ನೆ ಇವರು ನಮ್ಮ ನಿವಾಸಕ್ಕೆ ಹೋಗಿದ್ರು. ಮತ್ತಿವರು ತುಂಬಾ ಚತುರತೆಯಿಂದ ಆಭರಣಗಳ ಗಂಟಿನ ಸ್ಥಾನದಲ್ಲಿ ಲೋಹೆ ಇರುವ ಗಂಟನ್ನ ಇಟ್ಟರು. ಸತ್ಯವಿದು ಮಹಾರಾಜ. ಇವರು ನಮ್ಮ ಧರ್ಮಪತ್ನಿ ವರ್ಣಮಾಲಾಳನ್ನು ಕೂಡ ಹೀಗೆ ಚಾಲಾಕಿಯಿಂದ ದೋಚಿದ್ದಾರೆ ಮಹಾರಾಜ. ತುಂಬಾ ಚತುರತೆಯಿಂದ ಆಭರಣದ ಗಂಟನ್ನ ಲೋಹೆಯ ವಸ್ತುಗಳ ಗಂಟನಾಗಿ ಪರಿವರ್ತನೆ ಮಾಡಿದರು. ಮಹಾರಾಜ, ನಾವು ಯಾವುದನ್ನು ಬದಲಾಯಿಸಿಲ್ಲ, ಮತ್ತೆ ಯಾವುದೇ ಚಾಲಾಕಿ ತೋರಿಸಿಲ್ಲ. ಏನೇ ಘಟನೆಯಾಗಿದೆಯೋ ಇದು ಬಹುಶಃ ಗುರುವರಿಯ ಪಂಡಿತ ರಾಮಕೃಷ್ಣರ ತಪ್ಪಿಂದ ಆಗಿರಬಹುದು. ನಾನು ನಿರ್ದೇಶ ನೀಡಿದ್ದೆ ಮಹಾರಾಜ, ಆ ಸ್ವರ್ಣಭರಿತ ಗಂಟನ್ನು ಪ್ರಾತಃ ಕಾಲ ಸೂರ್ಯೋದಯದ ನಂತರವೇ ತೆಗೆಯಬೇಕು. ಆದರೆ ಇವರು ತಾಳ್ಮೆ ಕಳೆದುಕೊಂಡಿರಬಹುದು, ಮತ್ತದನ್ನು ಇವರು ಪೂರ್ವವೇ ತೆಗೆದಿರಬಹುದು. ಅದಕ್ಕೆ ಎಲ್ಲ ಸ್ವರ್ಣದ ಆಭರಣಗಳು ಲೋಹವಾಗಿ ಪರಿವರ್ತನೆಯಾಗಿದೆ. ನಿಮ್ಮ ಕಥನ ಅನುಸಾರ ನಮ್ಮದೇ ತಪ್ಪೆಂದು ಸರಿ, ನಾವು ಸ್ವೀಕಾರ ಮಾಡ್ತೇವೆ. ನಾವೀಗಲೇ ಇದೇ ಕ್ಷಣ ಸ್ವರ್ಣ ತರಿಸುತ್ತೇವೆ. ನೀವದನ್ನು ದುಪ್ಪಟ್ಟು ಮಾಡಿ ದರ್ಬಾರಿನಲ್ಲಿ ಎಲ್ಲರ ಸಮಕ್ಷ ಪ್ರದರ್ಶನ ಮಾಡಿ. ಇದನ್ನು ನಾವು ಮಾಡೋದಿಲ್ಲ. ಏಕೆ? ಸಿಕ್ಕಾಕೊಂಡ್ರಲ್ಲ? ಇಲ್ಲ ಗುರುವರಿಯ, ನೀವಂತೂ ಪರಮಜ್ಞಾನಿಗಳು. ನಿಮಗೆ ಈ ವಿಷಯ ಚೆನ್ನಾಗಿಯೇ ತಿಳಿದಿರುತ್ತದೆ. ಅಂತರಿಕ್ಷದ ಎಲ್ಲಾ ಗ್ರಹಗಳು ಚಲಿಸುತ್ತವೆ. ಅವು ಪರಿಕ್ರಮದಲ್ಲಿ ಸೌರಮಂಡಲದಲ್ಲಿ ಭ್ರಮಣ ಮಾಡುತ್ತಿರುತ್ತವೆ. ಗೊತ್ತಿದೆಯಲ್ಲವೇ ನಿಮಗಿದು? ಅವಶ್ಯವಾಗಿ ತಿಳಿದಿದೆ, ಎಲ್ಲವೂ ತಿಳಿದಿದೆ. ಹಾಗಿದ್ರೆ ಈ ವಿಷಯವೂ ತಿಳಿದಿರುತ್ತದೆ. ಈ ಎಲ್ಲಾ ಘಟನೆಯ ಸಮಯ ಪೂರ್ವ ನಿರ್ಧಾರಿತವೆಂದು. ಅವಶ್ಯ, ಎಲ್ಲವೂ ಕೂಡ ಪೂರ್ವ ನಿರ್ಧಾರಿತವಾಗಿರುತ್ತದೆ. ನಮ್ಮಿಂದ ಏನು ಮುಚ್ಚಡಲು ಸಾಧ್ಯ ಮಹಾರಾಜ? ಏನೂ ಇಲ್ಲ. ಹಾಗಿದ್ದರೆ ಈ ವಿಷಯದ ಬಗ್ಗೆಯೂ ತಿಳಿದಿರುತ್ತದೆ. ಮಂಗಳ ಗ್ರಹದ ಪ್ರಭಾವ ಧಾತುವಿನ ಸರ್ವಾಧಿಕಾರಿಯಾಗಿರುತ್ತದೆ. ಆಗಿರುತ್ತದೆ. ಈ ಪ್ರಕಾರ ಸ್ವರ್ಣ ಆಭರಣದ ಗುಣಫಲದ ಸಮಯವು ಪೂರ್ವ ನಿರ್ಧಾರವಾಗಿರುತ್ತದೆ, ಏಕೆಂದರೆ ಅದು ವ್ಯತೀತವಾಗಿದೆ. ಇಂದಿನಿಂದ ಸರಿಯಾಗಿ 12 ವರ್ಷಗಳ ನಂತರ ಈ ಸ್ಥಿತಿ ಪುನರ್ನಿರ್ಮಿತವಾಗುವುದು. ಒಂದು ವೇಳೆ ನೀವು 12 ವರ್ಷ ಪ್ರತೀಕ್ಷೆ ಮಾಡಿದರೆ ನಾವು ಈ ಪ್ರಯೋಗ ನಾವು ನಿಮ್ಮ ಮುಂದೆ ಅವಶ್ಯ ಪ್ರದರ್ಶನ ಮಾಡುತ್ತೇವೆ. ಮಹಾರಾಜ, ಬಾಲಾ ಮಹಾಶಯರ ತರ್ಕ ಸರಿಯೆಂದು ಪ್ರತೀತಿಯಾಗುತ್ತಿದೆ. ಗುರುಜಿ, ಈ ಕಪಟೆ ನಿಮ್ಮನ್ನ ಸಿಕ್ಕಾಕ್ಸ್ತಿದ್ದಾನೆ. ನಿಮ್ಮೆಲ್ಲ ಸ್ವರ್ಣ ಆಭರಣಗಳನ್ನೆಲ್ಲ ಕದ್ದೋಗಿದ್ದಾನೆ. ಏನಾದ್ರೂ ಮಾಡಿ. ಪಂಡಿತ್ ರಾಮಕೃಷ್ಣ, ಇದೇ ಆ ರಸಾಯನ ದೇವಿ ಶಾರದಾ ಮತ್ತು ಅಮ್ಮನ ಆಭರಣ ಹೊಳೆಯೋದಕ್ಕೆ ಬಳಸಿದ್ದು ಮತ್ತು ಸಮಾಪ್ತಿಯಾಯಿತು. ಈ ರಸಾಯನ ಹಿಮಾಲಯ ಪರ್ವತದಲ್ಲಿ ಸಿಗುತ್ತದೆ. ಒಂದು ವೇಳೆ ನೀವು ನಮ್ಮೊಂದಿಗೆ ಹಿಮಾಲಯಕ್ಕೆ ಪ್ರಸ್ಥಾನ ಮಾಡಿದರೆ ಪೌರ್ಣಮಿ ರಾತ್ರಿಯೆಂದು ನಾವು ನಿಮಗೆ ಚಮತ್ಕಾರ ಮಾಡಿ ತೋರಿಸುತ್ತೇವೆ. ಮಹಾರಾಜ, ನಿಮಗೆ ಸತ್ಯ ತಿಳಿಸುವ ಉದ್ದೇಶವಿಷ್ಟೇ. ಸತ್ಯವನ್ನು ಸದಾ ಅನುಸರ ಮಾಡುತ್ತೇವೆ. ಇದರ ನಂತರವೂ ನಿಮ್ಮ ನಿರ್ಣಯ ಏನೇ ಇದ್ದರೂ ಇದು ನಮಗೆ ಸ್ವೀಕಾರವಿದೆ. ನಾವು ತಿಳಿಯ ಬಯಸುತ್ತೇವೆ, ಈ ವಿಷಯದಲ್ಲಿ ನಮ್ಮ ಸಭಾಸದರ ಅಭಿಪ್ರಾಯವೇನು? ಗುರುವರ್ಯ,
ಮಹಾರಾಜ ಬಾಲರ ಯಾವುದೇ ಕಥನವಿದೆಯೋ, ಆದರೆ ಇವರು ದರ್ಬಾರಿನಲ್ಲಿ ಉಪಸ್ಥಿತರಿರುವುದು ಹಾಗೂ ದರ್ಬಾರಿನಲ್ಲಿ ನಿಮ್ಮಿಂದ ಅರಮನೆಯನ್ನು ಕೇಳುತ್ತಿರುವ ಅಪರಾಧ ಮಾಡಿದ್ದಾರೆ. ಅದಕ್ಕೆ ದಂಡನೆಗೆ ಪಾತ್ರಧಾರಿಗಳು. ಶಾಂತಿ. ಪಂಡಿತ ರಾಮಕೃಷ್ಣ, ಈ ವಿಷಯದ ಬಗ್ಗೆ ನಿಮ್ಮ ಪರಾಮರ್ಶೆ ಏನು? ಮಹಾರಾಜ, ನನ್ನ ಪರಾಮರ್ಶೆಯಲ್ಲಿ ಈ ಅರಮನೆಯನ್ನ ಇವ್ರಿಗೆ ನೀಡಬೇಕು. ಇದೇ ನ್ಯಾಯವಾಗುತ್ತೆ. ಪಂಡಿತ ರಾಮಕೃಷ್ಣ, ಮತ್ತೆ ಭ್ರಷ್ಟವಾಗಿದೆಯೇ ನಿಮ್ಮದು? ಇದೆಂತಹ ಆಗುಂತಕ ಪ್ರಲಾಪ ಮಾಡುತ್ತಿದ್ದೀರಿ ಮಹಾರಾಜರೊಂದಿಗೆ? ಗುರುವರಿಯರೇ, ಮಹಾರಾಜರು ಸದಾ ಅವರ ಕರ್ತವ್ಯನ ಪಾಲನೆ ಮಾಡಿದ್ದಾರೆ ಮತ್ತು ನನ್ನ ಅಭಿಲಾಷೆ ಕೂಡ ಅದೇ ಆಗಿದೆ. ನ್ಯಾಯವಾದಿತ ಪರಂಪರೆ ಸೀದಾ ಹೀಗೆಯೇ ಇರಬೇಕು. ಬಾಲಮಹಾಶಯರ ಬಳಿ ಪೂರ್ವ ಮಹಾರಾಜ ಅರ್ಥಾತ್ ಮಹಾರಾಜರ ಪಿತಾಶ್ರೀಯವರ ಹಸ್ತಾಕ್ಷರಯುಕ್ತ ರಾಜಚಿಹ್ನೆಯ ಅಭಿಲೇಖವಿದೆ. ಮಹಾರಾಜರಿಗೆ ತಮ್ಮ ಪೂರ್ವ ಮಹಾರಾಜರು ನೀಡಿರುವ ವಚನದ ಮರ್ಯಾದೆ ಇರಿಸಲೇಬೇಕಾಗತ್ತೆ. ಮತ್ತು ಈ ವಚನದ ಅನುರೂಪ ಈ ಅರಮನೆಯನ್ನು ಈ ಮಹಾಶಯನಿಗೆ ನೀಡಲೇಬೇಕು. ಇದು ಅನುಚಿತ ಮಹಾರಾಜ, ಇದು ಅನುಚಿತ, ಇದು ಅನುಚಿತ. ಶಾಂತರಾಗಿರಿ. ನಾವು ಪಂಡಿತ ರಾಮಕೃಷ್ಣರ ಪರಾಮರ್ಶೆಯನ್ನು ಸ್ವೀಕಾರ ಮಾಡುತ್ತೇವೆ. ನಮಗೆ ಇದು ಚೆನ್ನಾಗಿ ನೆನಪಿದೆ. ನೀವೊಬ್ಬ ಕಳ್ಳರು ಎಂದು ಮತ್ತು ಇಲ್ಲಿ ನಮ್ಮ ರಾಜದರ್ಬಾರಿಗೆ ನಮ್ಮನ್ನು ದೋಚುವ ಪ್ರಯೋಜನಕ್ಕಾಗಿ ಬಂದಿದ್ದೀರಿ ಎಂದು. ಆದರೆ ತುಳುವ ವಂಶ ಎಂದಿಗೂ ಯಾವಾಗಲೂ ತಮ್ಮ ಪ್ರಜೆಗಳ ಸಮಕ್ಷ ನ್ಯಾಯದ ಉದಾಹರಣೆಯನ್ನು ಪ್ರಸ್ತುತ ಮಾಡುತ್ತದೆ. ಹಾಗೂ ಈಗಲೂ ನಾವು ಅದನ್ನೇ ಮಾಡಿದ್ದೇವೆ. ನಮ್ಮ ಪಿತಾಶ್ರೀಯವರು ನೀಡಿರುವ ವಚನದ ಅನುರೂಪ ನಾವು ಈ ಅರಮನೆಯನ್ನು ಪಾಲನೆಗೆ ಪ್ರದಾನ ಮಾಡುತ್ತೇವೆ. ಆದರೆ ಈ ಅರಮನೆಯನ್ನು ಸ್ವೀಕಾರ ಮಾಡುವ ಮೊದಲು ಒಂದು ಷರತ್ತನ್ನು ಸ್ವೀಕರಿಸಬೇಕು. ಮಹಾರಾಜರ ಅನುಮತಿ ಇದ್ರೆ. ಅನುಮತಿ ಇದೆ ಪಂಡಿತ ರಾಮಕೃಷ್ಣ. ನಮ್ಮದು ಒಂದೇ ಷರತ್ತು ಬಾಲ. ಈ ಅರಮನೆ ವಿಜಯನಗರ ರಾಜ್ಯದ ಪರಂಪರೆ. ಇದರ ಮರ್ಯಾದೆ, ಹಿರಿಮೆ, ಗರಿಮೆ ರಕ್ಷಣೆ ಮಾಡುವುದು ಅವಶ್ಯಕ. ನೀವು ನಮಗೆ ಆಶ್ವಾಸನೆ ನೀಡಬೇಕು. ನೀವಿದನ್ನ ನೋಡಿಕೊಂಡು ಸಂರಕ್ಷಣೆ ಮಾಡೋದು ಉಚಿತ ಪ್ರಕಾರದಲ್ಲಿರಬೇಕು. ಏಕೆಂದರೆ ಇದರ ಉತ್ತರ ಜವಾಬ್ದಾರಿ ಅರಮನೆಯ ಜೊತೆಯಲ್ಲೇ ಸೇರ್ಕೊಂಡಿದೆ. ಮತ್ತು ಸ್ಮರಣೆಯಲ್ಲಿರಲಿ ಬಾಲ, ಈ ಕಾರ್ಯದಲ್ಲಿ ಯಾವುದೇ ಲೋಪವಾಗಬಾರದು. ನೀವು ಚಿಂತಿಸಿದಿರಿ ಮಹಾರಾಜ. ನೀವು ನಿಶ್ಚಿಂತೆಯಿಂದ ಈ ಅರಮನೆಯನ್ನು ನಮಗೆ ಒಪ್ಪಿಸಿ. ಮಹಾಮಂತ್ರಿಗಳೇ. ಮಹಾರಾಜ, ಉಚಿತವಿದೆ ಮಹಾರಾಜ. ನಾವು ಅರಮನೆಯ ಹಸ್ತಾಂತರಕ್ಕಾಗಿ ವ್ಯವಸ್ಥೆ ಮಾಡುತ್ತೇವೆ. ಮಹಾರಾಜರ ನವೀನ ನಿವಾಸದ ವ್ಯವಸ್ಥೆಗೆಂದು ನೀವು ನಮಗೆ ಸಮಯ ಪ್ರದಾನ ಮಾಡಬೇಕು. ಉಚಿತವಿದೆ ಮಹಾಮಂತ್ರಿಗಳೇ, ನೀವು ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ ರಾಮಕೃಷ್ಣ, ಬಹಳ ಮೂರ್ಖಪೂರ್ಣ ಕಾರ್ಯ ಮಾಡಿದೀಯೇ ನೀನಂತೂ. ಪಂಡಿತ ರಾಮಕೃಷ್ಣ, ನಿಮ್ಮನ್ನು ನೀವೇ ತುಂಬ ಬುದ್ಧಿವಂತ ಮತ್ತು ಚಾಲಾಕಿ ಎಂದು ತಿಳಿದಿದ್ದೀರಿ. ನೋಡಿದರ, ತೆರೆದ ದರ್ಬಾರಿನಲ್ಲಿ ಎಲ್ಲರ ಸಮಕ್ಷ ನಾವು ಮಹಾರಾಜರನ್ನು ಪೂರ್ತಿ ಪರಿವಾರದ ಸಮೇತ ಅರಮನೆಯಿಂದ ಅವರನ್ನೆಲ್ಲ ಹೊರಹಾಕಿದೆವು. ಮತ್ತೆ ಅರಮನೆಯನ್ನು ಪಡೆದೆವು. ಮತ್ತು ನೀವು ಅಸಹಾಯಕರು, ಏನೂ ಮಾಡಲಾಗುವುದಿಲ್ಲ. ಆಶಿಸುತ್ತೇನೆ ನಮ್ಮ ಕಲಾಕೌಶಲ್ಯದ ಚಿಕ್ಕ ಉದಾಹರಣೆ ನಿಮಗೆ ಜೀವನ ಪರ್ಯಂತ ನೆನಪಿರುತ್ತದೆ. ನನಗೆ ಪೂರ್ಣ ವಿಶ್ವಾಸವಿದೆ ಬಾಲಮಹಾಶಯ. ನೀವು ಮಹಾರಾಜರ ಈ ರಾಜ ಸಂಪತ್ತು ಉಚಿತ ನೋಡ್ಕೊಳ್ಳುವುದರಲ್ಲಿ ಸಮಕ್ಷರಾಗಿರ್ತೀರಿ. ಇದರ ಸಂರಕ್ಷಣೆ ಹೇಗೆ ಮಾಡಬೇಕಂದ್ರೆ ಇಲ್ಲಿಯವರೆಗೆ ಮಹಾರಾಜರು ಮಾಡುತ್ತಿದ್ದ ಹಾಗೆ. ನೀವು ನಿಶ್ಚಿಂತೆಯಿಂದ ಇರಿ.
ಇದೇನ್ ಅನರ್ಥ ಮಾಡ್ದೆ ರಾಮ? ಮಹಾರಾಜರನ್ನು ಪರಿವಾರ ಸಮೇತ ಈ ಅರಮನೆಯಿಂದ ಹೊರಗಾಕಿಸಿದೆ. ನೀನು ವಿಶೇಷ ಸಲಹೆಗಾರ ಮಹಾರಾಜರಿಗೆ, ಆದ್ರೆ ನೀನ್ ಬಾಲನ್ ಪಕ್ಷ ಯಾಕೆ ವಹಿಸ್ದೆ? ನಾನು ವಿವಶನಿದ್ದೆ ಬಂಧು. ಪರಂಪರೆಗೆ, ನ್ಯಾಯಕ್ಕೆ. ನೀನು ಮಹಾರಾಜರ ಜೊತೆ ಬಿಟ್ಟು ಬಾಲಂಗೆ ಲಾಭ ಆಗೋಂಗ್ ಮಾಡ್ದೆ. ರಾಮ, ನೀನು ಒಂದಲ್ಲ ಒಂದು ದಿನ ನನ್ಗೂ ಮೋಸ ಮಾಡ್ತೀಯ. ನನ್ನೂ ಇದೇ ಪ್ರಕಾರ ಯಾವ್ದಾದ್ರೂ ಬಾಲಂಗೆ ಮಾರ್ಬಿಡ್ತೀಯ. ನೀನ್ ನನ್ ಮಿತ್ರ ಅಲ್ಲ ರಾಮ, ಅಲ್ಲ. ಬಂಧು, ಧೈರ್ಯವಾಗಿರು. ಮಹಾರಾಜ, ನೀವ್ ಯಾವಾಗ ಹೊಸ ಅರಮನೆ ನಿರ್ಮಾಣ ಮಾಡುತ್ತೀರಲ್ಲ, ನಮ್ಮ ಕೋಣೆಯನ್ನು ಅಡುಗೆ ಕೋಣೆಯ ಹತ್ರನೇ ಮಾಡಿ, ತುಂಬಾ ಸುಲಭವಾಗುತ್ತದೆ. ಅವಶ್ಯ, ಸರಿಯಾಗಿದೆ. ಆ ಮಹಾರಾಜ, ಅಡುಗೆ ಮನೆಯಲ್ಲಿ ಒಂದು ಒಲೆ ಅಧಿಕ ಮಾಡಿಸಿ. ಯಾಕೆಂದರೆ ನಮ್ಮ ಕೈಯಿಂದ ಹೊಸ ಅರಮನೆಯಲ್ಲಿ ಹೊಸ ಹೊಸ ವ್ಯಂಜನೆ ಮಾಡೋದಕ್ಕೆ ಒಳ್ಳೇದಾಗುತ್ತೆ. ಹೌದೇ? ಹಾಗಾದ್ರೆ ನಾವು ಅಸ್ವಸ್ಥರಾಗ್ತೀವಿ. ಏನು? ಅರ್ಥಾತ್ ನೀವು ನಮಗಾಗಿ ನಿಮ್ಮ ಕೈಯಾರೆ ವಿಶೇಷ ವ್ಯಂಜನ ಮಾಡುತ್ತೀರಿ. ನಿಮಗೆ ಇಷ್ಟೊಂದು ಶ್ರಮವಾದರೆ ನಮಗೆ ಕಷ್ಟವಾಗುತ್ತದೆ, ಕಷ್ಟವಾದರೆ ಅಸ್ವಸ್ಥವಾಗುತ್ತೇವಲ್ಲವೇ? ಮಹಾರಾಜ, ನೀವು ನಮ್ಮ ಬಗ್ಗೆ ಎಷ್ಟೊಂದು ಯೋಚನೆ ಮಾಡುತ್ತೀರಾ. ಮಹಾರಾಣಿ ಚಿನ್ನದೇವಿ, ನೀವು ಅಲ್ಲಿ ಕೂತುಕೊಂಡು ನಗುತ್ತಿದ್ದೀರಾ. ನೀವು ನಿಮ್ಮ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋದಿಲ್ಲವೇ? ಇಲ್ಲ. ಅರ್ಥ ನಾವು ತಿಳಿದುಕೊಂಡೆವು. ಏನ್ ಅರ್ಥವಾಯ್ತು ಚಿಕ್ಕ ಮಹಾರಾಣಿ? ಅದೇ, ನೀವು ಹಳೆಯ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಬಯಸುವುದಿಲ್ಲ. ನೀವು ಹೊಸ ಅರಮನೆಯಲ್ಲಿ ಕೇವಲ ಹೊಸ ವಸ್ತುಗಳನ್ನು ತೆಗೆದುಕೊಳ್ಳುತ್ತೀರಾ. ನಾವೇ ಮೂರ್ಖರಲ್ವಾ? ವ್ಯರ್ಥವಾಗಿ ಶ್ರಮ ಪಡುತ್ತಿದ್ದೇವೆ. ಮಹಾರಾಜ, ನಾವು ಯಾವುದೇ ಹಳೆ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದಿಲ್ಲ. ನಮಗೂ ಹೊಸ ಅರಮನೆಯಲ್ಲಿ ಎಲ್ಲ ಹೊಸ ವಸ್ತುಗಳೇ ಬೇಕು. ಉಚಿತವಿದೆ, ಅತ್ಯಂತ ಉಚಿತವಿದೆ. ಆದರೆ ಚಿಕ್ಕ ಮಹಾರಾಣಿ, ನೀವು ನಿಮಗೆ ಇಷ್ಟವಾದ ವಸ್ತುಗಳನ್ನಾದ್ರೂ ತಗೊಳ್ಳಿ. ನಿಮಗೆ ಅತ್ಯಂತ ಪ್ರಿಯವಾದದ್ದು ಅದನ್ನು ತ್ಯಾಗ ಮಾಡ್ತೀರಾ ನೀವು? ದೊಡ್ಡ ಮಹಾರಾಣಿಯವರೇ, ನೀವು ನಿಮ್ಮ ಪ್ರಿಯವಾದ ವಸ್ತುಗಳನ್ನು ತೆಗೆದುಕೊಂಡಿದ್ದೀರಲ್ಲ? ನಮ್ಮ ಪ್ರಿಯ ವಸ್ತುವೆ. ನಮ್ಮ ಪ್ರಿಯ ವಸ್ತು ನಮ್ಮ ನೇತ್ರದ ಸಮಕ್ಷವೇ ಇದೆ. ಅಲಮಾರಿ ನಿಮ್ಮ ಪ್ರಿಯ ವಸ್ತುನೇ? ಮಹಾರಾಣಿ ಚಿನ್ನದೇವಿ, ನೀವು ಕೂಡ. ಸರಿ ಮಹಾರಾಣಿಯರೇ, ನೀವು ನಿಮ್ಮ ಪ್ರಿಯ ವಸ್ತುವನ್ನು ತೆಗೆದುಕೊಳ್ಳಿ ಮತ್ತು ನಾವು ಹೋಗುತ್ತೇವೆ ನಮ್ಮ ಕಕ್ಷಕ್ಕೆ ನಮ್ಮ ಪ್ರಿಯ ವಸ್ತುವನ್ನು ತೆಗೆದುಕೊಳ್ಳಲು. ಹೋಗುತ್ತೇವೆ ಪ್ರಿಯ ವಸ್ತುಗಳನ್ನು ತೆಗೆದುಕೊಳ್ಳಲು. ನೋಡಿ ಚಂದ್ರಿಕಾರವರೇ, ಈಗ ನೀವು ಅರಮನೆಯಲ್ಲಿ ವಾಸಿಸಲಾಗುವುದಿಲ್ಲ. ಹೇಳಿ, ಯಾವಾಗ ಬರುತ್ತೀರಾ ನೀವು ನಮ್ಮ ನಿವಾಸಕ್ಕೆ? ಯಾಕೆ? ಯಾವ ಕಾರಣಕ್ಕಾಗಿ? ನಮ್ಮ ತಾತ್ಪರ್ಯ ಏನೆಂದ್ರೆ, ಈಗ ಈ ಅರಮನೆ ಮಹಾರಾಜರದಲ್ಲ ಅಂದ ಮೇಲೆ ನೀವು ನಮ್ಮ ನಿವಾಸಕ್ಕೆ ಬಂದಿರಬಹುದು. ಒಂದು ವೇಳೆ ನಿಮಗೆ ಉಚಿತವೆನಿಸಿದರೆ ಮಾತ್ರ. ನಾವು ಮಹಾರಾಣಿಯರ ಸೇವಕಿ. ಅವರೆಲ್ಲಿ ವಾಸಿಸುತ್ತಾರೋ ನಾವು ಅಲ್ಲಿಯೇ ವಾಸಿಸುತ್ತೇವೆ. ಉಚಿತವಿದೆ. ಅಯ್ಯೋ, ನೀವೆಲ್ಲಿಗೆ ಬರ್ತಾ ಇದ್ದೀರಿ? ನಾವಂತೂ ಮಹಾರಾಜರನ್ನು ಭೇಟಿಯಾಗಲು ಹೋಗುತ್ತಿದ್ದೇವೆ. ಸಂಭವತಃ ಮಾರ್ಗ ತಪ್ಪಿದೆವು. ನೀವು ನಮ್ಮ ಜೊತೆ ಬನ್ನಿಪ್ಪ ಮಹಾರಾಜರ ಬಳಿ. ನಾವು ಮಹಾರಾಜರ ಬಳಿ ಮಾತನಾಡಿ ನಿಮ್ಮ ನಿವಾಸಕ್ಕೆ ವ್ಯವಸ್ಥೆ ಮಾಡಿಸುತ್ತೇವೆ. ಸರಿ ಆಚಾರ್ಯರೇ, ನಾವಲ್ಲಿಗೆ ಹೋಗೋದು ಉಚಿತವಲ್ಲ. ಹೇಗಿದ್ರೂ ಹೊರಗಿನವರಿಗೆ ಒಳಗೆ ಪ್ರವೇಶವಿಲ್ಲ. ಯಾಕಿಲ್ಲ? ಹೇಗಾಗಲ್ಲ? ನಾವಿದೀವಲ್ಲ, ರಾಜ ಪುರೋಹಿತ ತಥಾಚಾರ್ಯ ಸೈನಿಕರೇ, ಇವರು ನಮ್ಮ ಜೊತೆ ಬರ್ತಾರೆ. ಇವ್ರನ್ನ ನಮ್ಮ ಜೊತೆ ಬರೋಕೆ ಬಿಡಿ. ಇಲ್ಲ ಇಲ್ಲ, ನೀವು ಪ್ರಸ್ಥಾನಿಸಿ. ಹೇಗಿದ್ರೂ ನನಗೆ ಮಹತ್ವಪೂರ್ಣ ಕಾರ್ಯವಿದೆ. ಹೌದೇ? ಪ್ರಣಾಮ. ನಡೀರಿ. ಪ್ರಣಾಮ ಮಹಾರಾಜ. ಪ್ರಣಾಮ ಮಹಾರಾಜ. ಪ್ರಣಾಮಗಳು ಗುರುವರ್ಯ. ಮಹಾರಾಜ, ನಮಗೆ ಅತ್ಯಂತ ಖೇದವಿದೆ. ನಿಮ್ಮ ವಿಶೇಷ ಸಲಹೆಗಾರನಾಗಿರುವ ಆ ಪಂಡಿತ ರಾಮಕೃಷ್ಣ ಬಾಲನಿಗೆ ರಾಜ. ಪ್ರಣಾಮ ಮಹಾರಾಜ. ಪ್ರಣಾಮಗಳು ಪಂಡಿತ ರಾಮಕೃಷ್ಣ. ಮಂತ್ರಿವರ್ಯ. ಮಹಾರಾಜ, ಬಾಲ ಮತ್ತು ಅವನ ಪರಿವಾರ ಅರಮನೆಯನ್ನು ಪ್ರವೇಶ ಮಾಡಿದ್ದಾರೆ. ಅದ್ಭುತ. ನಮ್ಮ ಅಭಿಲಾಷೆ ಏನೆಂದರೆ ಅದು ಅವರಿಗೆ ಸ್ವಾಗತ ಸತ್ಕಾರಗಳಲ್ಲಿ ಯಾವ ರೀತಿಯ ಕುಂದು ಆಗಬಾರದು ಎಂದು. ಮಹಾರಾಜ, ನೀವು ಅದ್ರ ಬಗ್ಗೆ ಸ್ವಲ್ಪನೂ ಚಿಂತೆ ಮಾಡಬೇಡಿ ಮಹಾರಾಜ. ಅವರ ಆದರ ಸತ್ಕಾರಕ್ಕಾಗಿ ಎಲ್ಲಾ ವ್ಯವಸ್ಥೆಯನ್ನು ನಾವು ಸಂಪನ್ನ ಮಾಡಿದ್ದೇವೆ. ಸಂಪನ್ನ ಮಾಡುತ್ತೀರಿ ಇಷ್ಟೊಂದು ಶೀಘ್ರವಾಗಿ? ಹೌದು ಮಹಾರಾಜ, ಆಜ್ಞೆ ನೀಡಿ. ಅವಶ್ಯ.
ಗುರುಜಿ ಪ್ರತೀತಿ ಆಗ್ತಿದೆ, ಪಂಡಿತ ರಾಮಕೃಷ್ಣ ಮಹಾರಾಜ ಮತ್ತು ಮಹಾಮಂತ್ರಿಯ ಜೊತೆ ಸೇರಿ ಯಾವುದೋ ಯೋಜನೆ ಮಾಡಿದ್ದಾರೆ. ನಿಮ್ಗೆ ಇದ್ರ ಬಗ್ಗೆ ಏನು ತಿಳಿದಿಲ್ಲ. ಗುರುಜಿ, ನೀವು ಈ ರಾಜ್ಯದ ಮಹಾಗುರು, ಆದ್ರೆ ಈ ಕಾರ್ಯಕ್ಕೆ ನೀವು ಯೋಗ್ಯವಿಲ್ಲವೆಂದು ತಿಳಿದಿದ್ದಾರೆ ಗುರುಜಿ. ಅಪಮಾನ. ಮಹಾರಾಜ ಪ್ರಣಾಮ. ಗುರುವರ್ಯ, ಎಚ್ಚರದಿಂದ ಹೋಗಿ. ಮಹಾಮಂತ್ರಿಗಳೇ, ನಿಲ್ಲಿ ನಿಲ್ಲಿ ನಿಲ್ಲಿ, ನಾವು ನಿಮ್ಮ ಜೊತೆ ಬರುತ್ತಿದ್ದೇವೆ. ಬನ್ನಿ ಬನ್ನಿ ಗುರುವರಿಯರೇ, ನೀವೆಲ್ಲಿ ಬಿಡೋರಿದ್ದೀರಾ? ನಮಗೆ ಬಹಳ ಚೆನ್ನಾಗಿ ಗೊತ್ತು ಪಂಡಿತ ರಾಮ ಕೃಷ್ಣ. ನೀವಿಷ್ಟು ಸುಲಭವಾಗಿ ಅರಮನೆಯನ್ನು ಆ ಧೂರ್ತ ಬಾಲನಿಗೆ ಪ್ರಾಪ್ತಿಯಾಗಲು ಬಿಡುವುದಿಲ್ಲ. ನಾವು ಅವನ ಮುಂದೆ ಅವನ ಪರವಾಗಿರುವಂತೆ ಸುಮ್ಮನೆ ನಾಟಕ ಮಾಡುತ್ತಿದ್ದೆವು. ಕಾರಣ ನಮಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಈ ಸಮಸ್ತ ಕಾರ್ಯವನ್ನು ನೀವು ಯಾವುದೋ ಯೋಜನೆ ಅನುಸಾರ ಮಾಡುತ್ತಿರುವಿರೆಂದು. ಯೋಜನೆ? ಅರೆ, ನಮ್ಮ ಬಳಿ ಅಂತ ಯಾವ ಯೋಜನೆನೂ ಇಲ್ಲ. ಹಾಗಾದರೆ ಈ ಅರಮನೆ ಬಾಲನ ಪಾಲಾಯ್ತೆ. ದುರ್ಭಾಗ್ಯವೆಂದ್ರೆ ಸತ್ಯ ಇದೆ ಗುರುವರಿಯರೇ. ಹಾಗಾದ್ರೆ ಬಾಲ ಅತಿಥಿ ಹೇಗಾದ? ನೀವು ಅವನ ಸತ್ಕಾರದ ವ್ಯವಸ್ಥೆ ಯಾಕೆ ಮಾಡ್ತಿದ್ದೀರಾ? ಗುರುವರಿಯರೇ, ಆ ಬಾಲನಿಗೆ ಅರಮನೆಯ ಸುರಕ್ಷಾ ವ್ಯವಸ್ಥೆ ಬಗ್ಗೆ ತಿಳಿಸಬೇಕಾಗಿತ್ತು. ಮಹಾರಾಜರ ಅಭಿಪ್ರಾಯವೇನೆಂದ್ರೆ ಅದು ಮಹಾಮಂತ್ರಿಗಳೇ ತಿಳಿಸಬಹುದಲ್ಲವೇ? ನಿಮ್ಮ ಅವಶ್ಯಕತೆ ಏನಿದೆ? ನಾನು ಕೇವಲ ಮಹಾರಾಜರ ಪ್ರತಿನಿಧಿತ್ವ ವಹಿಸ್ತಿದ್ದೆ ಅಷ್ಟೇ. ನಾವು ನಿಮ್ಮ ಜೊತೆ ಬರುತ್ತೇವೆ. ನಾವಿರುವಾಗ ನೀವು ಮಹಾರಾಜರ ಪ್ರತಿನಿಧಿತ್ವದ ಅಧಿಕಾರಿ ಹೇಗೆ ಆಗುತ್ತದೆ? ನೀವು ರಾಜಪುರೋಹಿತರಲ್ವೇ? ನಿಮ್ಮ ಕಾರ್ಯ ಪೂಜಾ ಕಾರ್ಯ ಅನುಷ್ಠಾನ ಮಾಡಿಸುವುದು. ಖಂಡಿತ. ಅಂದಮೇಲೆ ಬಾಲ ಮಹೋದಯ ಅರಮನೆಯ ಗೃಹ ಪ್ರವೇಶದ ಪೂಜೆ ಮಾಡಿಸುವಾಗ ನಿಮ್ಮ ಅವಶ್ಯಕತೆ ಇರುತ್ತೆ. ಆಗ ನೀವು ಬನ್ನಿ. ಈಗ ಹೊರಡಿ. ಯಾಕೆ ನಾವಿಕೆ ಬರಬಾರದು? ಆಚಾರ್ಯರೇ, ನೀವು ಅರ್ಥ ಮಾಡ್ಕೋತಾ ಇಲ್ಲ. ಅದೇನಂದ್ರೆ 3 ಜನ ಹೋದ್ರೆ ಕೆಲ್ಸ ಕೆಡುತ್ತೆ. ಸಿಕ್ಬಿದ್ರೆ ಅಂತ ತಾನೇ. ಇದರ ತಾತ್ಪರ್ಯ ಏನೆಂದರೆ, ನೀವಿಬ್ಬರು ಯಾವುದೋ ಮಹತ್ವಪೂರ್ಣ ಉದ್ದೇಶಕ್ಕಾಗಿ ಹೊರಟಿದ್ದೀರಾ, ಅದಕ್ಕೆ ಕೆಲಸ ಕೆಡೋ ಶಂಕೆ ಮೂಡ್ತಿದೆ. ಅಲ್ವೇ ಅಲ್ವೇ ಅಲ್ವೇ? ಆಚಾರ್ಯರೇ, ನಾನು ಹೇಳೋ ತಾತ್ಪರ್ಯ ಇದು ಆಗಿರ್ಲಿಲ್ಲ. ನಾವ್ ಏನ್ ಹೇಳಕ್ ಬಂದ್ವಿ ಅಂದ್ರೆ ಸರಿ ಸರಿ, ನೀವೀಗ ಹೊರಡಬಹುದು. ಧನ್ಯವಾದ. ಹೋಗಿ. ನಾವು ಬಹಳ ಚೆನ್ನಾಗಿ ಬಲ್ಲೆವು ಈ ಪಂಡಿತ ರಾಮಕೃಷ್ಣನನ್ನು. ಅವಶ್ಯವಾಗಿ ಯಾವುದೋ ಯೋಜನೆ ಇದೆ. ಮಹಾರಾಜ ಇಷ್ಟು ಸುಲಭವಾಗಿ ಆ ದುಷ್ಟ ಬಾಲನಿಗೆ ಅರಮನೆಯನ್ನು ನೀಡಿ ಬಿಡುವರೆ? ನಮ್ಮನ್ನು ಜೊತೆಗೆ ಕರೆದೊಯ್ಯದೆ ಪಂಡಿತ ರಾಮಕೃಷ್ಣ ಈ ಯೋಜನೆಯ ಮತ್ತು ಯೋಜನೆಯ ಸಫಲತೆಯ ಶ್ರೇಯ ಪಡೆಯಲು ಹೊರಟಿದ್ದಾನೆ. ಈಗ ನೀವೇನ್ ಮಾತಾಡ್ತಿದ್ದೀರಾ ಗುರುಗಳೇ? ನೀವು ಸಹ ಎಷ್ಟೊಂದು ದುಷ್ಟ ಅಲ್ಲಲ್ಲ. ನನ್ನ ಮಾತಿನ ಅರ್ಥ, ದುಷ್ಟ ಬಾಲನಿಗೆ ಈ ಕಾರ್ಯದಲ್ಲಿ ಸಫಲನಾಗಲು ಬಿಡೋದಿಲ್ಲ ಅಲ್ವೇ? ಗುರುಜಿ, ನೀವು ಕೂಡ ನಿಮ್ಮ ಚಮತ್ಕಾರಿ ಬುದ್ಧಿನ ಪ್ರಯೋಗ ಮಾಡಿ. ಮಾಡ್ತೀನಿ. ಮಾಡಾಯ್ತು. ನಾವು ಅವರಿಬ್ಬರನ್ನ ಹಿಂಬಾಲಿಸೋಣ. ಬಾಲ ಬಾಲ ಬಾಲ, ಎಷ್ಟು ದೀಪಗಳಿದೆ! ಈ ದೀಪಗಳನ್ನ ನಾವು ವರ್ಷ ಪೂರ್ತಿ ಬೆಳಗಿಸ್ತೀವಿ. ವಾಚಾರು, ವಾಹ್! ನನಗಂತೂ ನನ್ನ ಅದೃಷ್ಟದ ಮೇಲೆ ವಿಶ್ವಾಸವೇ ಬರುತ್ತಿಲ್ಲ. ಒಂದೇ ರಾತ್ರಿಯಲ್ಲಿ ಇಂಥ ಭವ್ಯ ಅರಮನೆಗೆ ನಾನು ಒಡೆಯನಾಗಿ ಬಿಟ್ಟೆನಲ್ಲ, ಹೌದಲ್ವಾ? ಹಾ ಬಾಲ, ಈ ಎಲ್ಲಾ ಶ್ರೇಯಸ್ಸು ಪಂಡಿತ ರಾಮಕೃಷ್ಣನಿಗೆ ಸೇರುತ್ತೆ. ಅವನು ತೆರೆದ ದರ್ಬಾರಿನಲ್ಲಿ ನಿನಗೆ ಸವಾಲು ಹಾಕದಿದ್ದರೆ ನಿನ್ನ ತಲೆಯಲ್ಲಿ ಇಂತಹ ಒಳ್ಳೆ ಯೋಜನೆ ಬರುತ್ತಿರಲಿಲ್ಲ, ಹೌದಲ್ವಾ? ಹಾ, ಇದಂತೂ ಸತ್ಯ. ಏನು ಪಿತಾಶ್ರೀ, ಇದೆಲ್ಲ ನಮ್ದೇನಾ? ಹೌದು ಪುತ್ರ, ಇದೆಲ್ಲವೂ ಈಗ ನಮ್ಮದೇ. ಏನು ಹೇಳಿ ರಾಜರೇ? ಮಹರ್ಷಯ, ಪಂಡಿತ್ ರಾಮಕೃಷ್ಣ ಮತ್ತು ಮಹಾಮಂತ್ರಿಗಳು ನಿಮ್ಮನ್ನು ಭೇಟಿಯಾಗಲು ಅನುಮತಿ ಕೋರಿದ್ದಾರೆ. ಅನುಮತಿ? ಅವಶ್ಯವಾಗಿ ಬರ ಹೇಳಿ ಅವರನ್ನು. ಸರಿ. ಪ್ರಣಾಮ ಬಾಲ ಮಹೋದಯ. ಪ್ರಣಾಮಗಳು. ನಾವು ವಿಜಯನಗರ ರಾಜ್ಯದ ಮಹಾಮಂತ್ರಿ ತಿಮ್ಮರಸು ನಿಮಗೆ ಈ ಅರಮನೆಗೆ ಸ್ವಾಗತ ಕೋರುತ್ತೇವೆ. ನಾವು ಈ ಅರಮನೆಗೆ ಸಂಬಂಧಿಸಿದ ಸುರಕ್ಷಾ ವ್ಯವಸ್ಥೆಯ ಮಾಹಿತಿಯನ್ನು ನೀಡಲು ಬಂದಿದ್ದೇವೆ. ಮಹಾಮಂತ್ರಿಗಳೇ, ನೀವು ನಾಳೆ ಮುಂಜಾನೆ ಬನ್ನಿ. ಈಗ ನಾವು ಅತ್ಯಂತ ಆಯಾಸಗೊಂಡಿದ್ದೇವೆ.
ಈಗ ನಾವು ವಿಶ್ರಾಮ ಪಡೆಯುತ್ತೇವೆ. ನೀವು ಯಾವುದೇ ಮಾಹಿತಿ ನೀಡಬೇಕಾಗಿದ್ದರೆ ನಾಳೆ ನೀಡಿ. ಅರೆ ಇಲ್ಲ ಬಾಲ ಮಹೋದಯ, ನಿಮ್ಮಂತೆ ವಿನಂತಿಸ್ತೇನೆ, ಈ ರಾತ್ರಿ ನೀವು ಮಹಾರಾಜರ ಶಯ್ಯೆಯ ಮೇಲೆ ನಿದ್ರಿಸಬೇಡಿ. ಯಾಕೆ? ಪಂಡಿತ್ ರಾಮಕೃಷ್ಣ, ಬಹುಶಃ ನಿಮಗೆ ತಿಳಿದಿಲ್ಲ, ಈಗ ಈ ಎಲ್ಲ ಅರಮನೆ ನಮ್ಮ ಅಧೀನದಲ್ಲಿದೆ. ಹಾಗೂ ಈ ಅರಮನೆಯಲ್ಲಿರೋ ಎಲ್ಲ ವಸ್ತುಗಳ ಮೇಲೆ ನಮ್ಮ ಅಧಿಕಾರವಿದೆ. ನಮಗೆ ಹೇಗೆ ಬೇಕಾಗುತ್ತದೆ ಹಾಗೆ ಉಪಯೋಗಿಸುತ್ತೇವೆ. ನೀವು ನಮಗೆ ಈ ಪಲ್ಲಂಗದ ಮೇಲೆ ಮಲಗಬೇಡಿ ಎಂದು ಹೇಗೆ ಹೇಳುವಿರಿ? ಕ್ಷಮಿಸಬೇಕು ಬಾಲ ಮಹೋದಯರೇ, ನಾನು ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ಈ ಸಲಹೆ ನೀಡಿದೆ. ನಿಮ್ಮ ಶರೀರದ ಭಾರ ಎಷ್ಟಿದೆ? ದೇಹದ ಭಾರ? ಹಾ, 60 kg. ಓಹೋ, 5 kg ಕಮ್ಮಿ ಇದೆ ಮಂತ್ರಿವರಿಯರೇ. ಯಂತ್ರ ತಜ್ಞರಿಗೆ ಹೇಳಿ ಎಲ್ಲಾ ಯಾಂತ್ರಿಕ ವ್ಯವಸ್ಥೆನ ತದನುಸಾರ ಬದಲಿಸಬೇಕು. ನಿಮ್ಮ ಮಾತಿನ ತಾತ್ಪರ್ಯವೇನು? ಅದೇನಂದ್ರೆ, ಸುರಕ್ಷತೆಯನ್ನ ಧ್ಯಾನದಲ್ಲಿರಿಸಿ ಅರಮನೆಯ ಶಯ್ಯೆಗಳನ್ನ ಮಹಾರಾಜ ಹಾಗೂ ಮಹಾರಾಣಿಯರ ಭಾರದ ಅನುಸಾರ ಸಿದ್ಧಪಡಿಸಲಾಗಿದೆ. ಒಗಟಿನ ರೀತಿಯಲ್ಲಿ ಮಾತನಾಡಬೇಡಿ, ಸ್ಪಷ್ಟವಾಗಿ ಹೇಳಿ. ಮಂತ್ರಿವರಿಯರೇ, ನೀವೀಗ ಪ್ರತ್ಯಕ್ಷವಾಗಿ ತೋರಿಸ್ಬಿಡಿ. ಆಗಲಿ ಪಂಡಿತ ರಾಮಕೃಷ್ಣರೇ. ಏನನ್ನು ಮಾಡುತ್ತಿದ್ದೀರಿ ನೀವು? ನೀವೇ ಪ್ರತ್ಯಕ್ಷ ನೋಡಿ, ಇಡಿ. ನೋಡಿದ್ರ ನೀವು, ನನ್ನ ಮಾತಿನ ಅರ್ಥ ಇದೇ ಆಗಿತ್ತು. ಮಹಾರಾಜರನ್ನ ಬಿಟ್ಟು ಯಾರೇ ಈ ಶಯ್ಯೆಯ ಮೇಲೆ ನಿದ್ರಿಸಿದ್ರು ಆಗ ಈ ಶೂಲ ಅಲ್ಲಿಂದ ಬಂದು ಸೀದಾ ಅವರ ಎದೆಗೆ ಹಪ್! ಇಲ್ಲ. ಅರೆ ಬಾಲ ಮಹಾಶಯರು ಚಿಂತಿತರಾದ್ರು. ತಗೊಂಡು ಹೋಗಿ, ಬೇಗ ಹೋಗಿ, ದೂರ ತಗೊಂಡು ಹೋಗಿ. ತಗೊಂಡು ಹೋದ್ರು. ಬಾಲಮಹೋದಯರೇ, ನೀವು ಚಿಂತೆ ಮಾಡಬೇಡಿ. ನಾವು ನಾಳೆನೇ ಯಂತ್ರ ವಿಶೇಷಗಾರರನ್ನ ಕರೆತಂದು ಇದನ್ನ ನಿಮಗೆ ಹೊಂದೋ ಹಾಗೆ ಬದಲಾಯಿಸ್ತೀವಿ. ಹಾ, ಮತ್ತು ಸುರಕ್ಷಾ ವ್ಯವಸ್ಥೆಗಾಗಿ ನಾವು ನಿಮ್ಮನ್ನು ನಾಳೆ ಭೇಟಿ ಆಗ್ತೀವಿ, ನೀವು ಆದೇಶ ನೀಡಿದಂತೆ. ಹಾ, ನಾವೀಗ ನಿಮ್ಮ ಆದೇಶವನ್ನು ಉಲ್ಲಂಘಿಸಲು ಹೇಗೆ ಸಾಧ್ಯ? ಧನ್ಯವಾದ. ಇಲ್ಲ 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 ಇಲ್ಲ, ನಾಳೆ ಅಲ್ಲ, ಇವತ್ತೇ ನೀವೆಲ್ಲ ಸುರಕ್ಷಾಗಾರರಿಗೆ ಹೇಳಿ, ಇವಾಗಲೇ. ಉಚಿತವಿದೆ, ನಿಮ್ಮ ಆಜ್ಞೆಯಂತೆ ಆಗ್ಲಿ. ಬನ್ನಿ ಬನ್ನಿ. ಇದನ್ನು ನೋಡಿ, ಇದೊಂದು ವಿಶೇಷ ಪ್ರಕಾರದ ವಸ್ತು. ಇದನ್ನು ಆಕಸ್ಮಿಕತೆಯ ಸ್ಥಿತಿಗಾಗಿ ತಯಾರಿಸಲಾಗಿದೆ. ಒಂದೊಮ್ಮೆ ನಿಮ್ಗೇನಾದ್ರೂ ಅರಿವಾದ್ರೆ, ಯಾರಾದ್ರೂ ನಿಮ್ಮ ಮಾತನ್ನ ಕದ್ದು ಕೇಳಿಸ್ಕೊತಿದ್ದಾರೆ ಅಂತ ಆ ವಸ್ತುನ ಹೇಳಿರಿ. ಏನೂ ಆಗ್ಲಿಲ್ಲ. ಅರೆ ಇದೇನ್ ಮಾಡಿದ್ರಿ ದಾಸ ಮಹೋದಯರೇ? ಇದನ್ನ ಆಕಸ್ಮಿಕ ಸ್ಥಿತಿಯಲ್ಲಿ ಪ್ರಯೋಗಿಸ್ತಾರೆ, ಎಳಿಲೇಬಾರ್ದಾಗಿತ್ತು. ಈ ರೀತಿಯ ಧ್ವನಿಗಳು ಅರಮನೆಯಲ್ಲಿ ಬರುತ್ತಲೇ ಇರ್ತವೆ. ಬರುತ್ತಿರುತ್ತದೆ. ನಮ್ಮ ಅರಮನೆಯಲ್ಲಿ ಈ ರೀತಿ ತುಂಬಾ ಸಲ ಆಗಿದೆ. ಇಲ್ಲಿ ವಾಯು ಪರಿಭ್ರಮಣೆ ಮಾಡ್ತಾನೆ ಇರುತ್ತೆ, ಆಗಾಗ ಈ ತರ ಧ್ವನಿ ಕೇಳ್ತಾನೆ ಇರುತ್ತೆ. ಮತ್ತೆ ಅದೇ ಧ್ವನಿ? ಅರೆ, ನಾವು ನಿಮ್ಗೆ ಹೇಳಿದ್ವಲ್ಲ, ವಾಯು ಪರಿಭ್ರಮಣೆ. ವಾಯು, ವಾಯು ಇದು. ಇಲ್ಲ ಇಲ್ಲ, ಆದ್ರೆ ಈ ತರ ಮಹಾರಾಣಿಯವರ ಕೋಣೆಯಲ್ಲೂ ಆಗುತ್ತಿರುತ್ತದೆಯೇ? ಹಾ, ಅದೇನಂದ್ರೆ ಒಂದೊಂದು ಕೊಠಡಿಯಲ್ಲೂ ಭಿನ್ನ ಪ್ರಕಾರದ ವ್ಯವಸ್ಥೆ ಇದೆ, ಸುರಕ್ಷತೆಯ ದೃಷ್ಟಿಯಿಂದ. ಸುರಕ್ಷೆ? ಇಂಥ ಸುರಕ್ಷೆನೆ? ಹೌದು. ಬನ್ನಿ, ನಾನು ನಿಮ್ಗೆ ಎಲ್ಲಾ ಮಾಹಿತಿಯನ್ನ ನೀಡ್ತೇನೆ, ಎಲ್ಲ ತೋರಿಸ್ತೇನೆ. ಬನ್ನಿ. ಈಗ ಇದನ್ನ ನೋಡಿ. ಇದರಲ್ಲೇನು ವಿಶೇಷವಿದೆ? ಮಹಾರಾಣಿ ತಮ್ಮ ಬಹುಮೌಲ್ಯ ಆಭರಣ ಹಾಗೂ ಬೆಲೆ ಬಾಳುವ ವಸ್ತುಗಳಿಟ್ಟಿದ್ದಾರೆ. ಇದು ಸಾಮಾನ್ಯ ವಿಷಯ, ಇದು ನಮಗೆ ತಿಳಿದಿತ್ತು. ಇಲ್ಲ ಬಾಲ ಮಹಾಶಯರೇ, ಅರಮನೆಯಲ್ಲಿ ಯಾವುದೂ ಸಾಮಾನ್ಯವಾಗಿರುವುದಿಲ್ಲ. ಇದನ್ನು ತೆರೆಯುವ ಮೊದಲು ಅರಮನೆಯಲ್ಲಿ ಪ್ರತಿಯೊಬ್ಬರು ಒಂದು ವಿಶೇಷ ಸಂಕೇತ ನೀಡಬೇಕಾಗುತ್ತೆ. ಉದಾಹರಣೆಗೆ, ಮಹಾರಾಜರ ಸಂಕೇತ 2 ಪೂರ್ಣ ಹಾಗೂ 1 ಅರ್ಧ ಚಪ್ಪಾಳೆ. ಇಲ್ಲ,
ಈ 2 ಚಪ್ಪಾಳೆ ನಮಗೆ ಅರ್ಥವಾಯಿತು. ಈ ಅರ್ಧ ಚಪ್ಪಾಳೆ ಹೇಗೆ ಬರಿಸುತ್ತಾರೆ? ಈಗಲೇ ತೋರಿಸ್ತೇನೆ. ಹೀಗೆ ಈಗ ನೀವು ಇದನ್ನ ತೆರೆದು ನೋಡಬಹುದು. ಬನ್ನಿ. ಇಲ್ಲ ಇಲ್ಲ ಇಲ್ಲ, ನೀವೇ ತೆಗೆಯಿರಿ. ಅರೆ ನೀವೇ ತೆಗೀರಿ. ಇಲ್ಲ ನೀವೇ ತೆಗೆಯಿರಿ. ಹೆದರ್ಬಿಟ್ಟು ನಾನೇ ತೆಗಿತೀನಿ. ನನ್ನ ಜುಟ್ಟಿಗೆ ಏನಾಯ್ತು? ನಿಮ್ಮ ಜುಟ್ಟು ಸೊಟ್ಟಗಾಗಿದೆ ಗುರುಜಿ. ಹೇಗೆ? ಯಾವಾಗಿನಿಂದ? ಬಹಳ ಹೊತ್ತಿಂದ ಗುರುಜಿ. ಯಾಕೆ ಹೇಳಿಲ್ಲ? ಬಹಳ ಸುಂದರವಾಗಿ ಕಾಣಿಸ್ತಿತ್ತು, ಅದಕ್ಕೆ ಹೇಳಲಿಲ್ಲ ಗುರುಜಿ. ನನ್ಗಂತೂ ಅನ್ನಿಸ್ತಾನೆ ಇಲ್ಲ ಇದು ಸರಿ ಹೋಗೋ ಕೆಲ್ಸ ಅಂತ. ಗುರುಜಿ, ಇನ್ ಮುಂದೆ ನಿಮ್ ಇಡೀ ಜೀವನ ಈ ಸೊಟ್ಟಗಿರೋ ಜುಟ್ಟನ್ನ ಇಟ್ಕೊಂಡೆ ಸಾಗಿಸ್ಬೇಕು. ಜುಟ್ಟಿನ ವಿಷಯ ಬಿಡಿ, ಇದರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಅಲ್ಲಿ ಒಳಗೆ ಪಂಡಿತ ರಾಮಕೃಷ್ಣ ಏನು ಮಾಡ್ತಾ ಇರಬಹುದು? ಅವಶ್ಯವಾಗಿ ನಾವೀಗಲೇ ಕೊಠಡಿ ಒಳಗೆ ಹೋಗ್ಬೇಕು. ಬನ್ನಿ. ಆದರೆ ಗುರುಜಿ ಅವಸ್ಥೆಯಲ್ಲಿ ಹೋಗೋದ? ಇನ್ಯಾವ ಅವಸ್ಥೆಯಲ್ಲಿ ಹೋಗ್ಬೇಕು? ಬನ್ನಿ. ಇವೆಲ್ಲ ನಿಮ್ದೆ. ನೀವು ಹೇಳಿದ ಹಾಗೆ ನಾವು ಮಾಡಿದರೆ 2 ಪೂರ್ಣ ಚಪ್ಪಾಳೆ, ಅರ್ಧ ಚಪ್ಪಾಳೆ ಹೊಡೆಯದೆ ಹೋದ್ರೆ ಉಚಿತವಿದೆ. ನಾವೀಗ ಹೇಳ್ತೀವಿ, ಒಂದೊಮ್ಮೆ ನೀವು ಚಪ್ಪಾಳೆ ಹೊಡಿದೇ ಇದ್ರೆ ಆಗ ಅದರ ಪರಿಣಾಮ ಏನಾಗುತ್ತೆ ಅಂತ ನೋಡಿ. ಬನ್ನಿ. ನೀವು ದಯವಿಟ್ಟು ಹಿಂದೆ ಸರಿ. ಬನ್ನಿ 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 ಬನ್ನಿ. ಗುರುವರ್ಯರೇ, ಆಚಾರ್ಯರೇ, ಗುರುವರ್ಯರೇ, ನೀವು ಕ್ಷೇಮ ತಾನೆ? ಕ್ಷೇಮವಾಗಿರುವಂತಿದೆ. ನಾವು ಕ್ಷೇಮವಾಗಿ ಇದ್ದೇವೆ ಗುರುವರ್ಯ. ಅಯ್ಯೋ ಆಚಾರ್ಯರೇ, ನಾವ್ ಎಷ್ಟು ಬಾರಿ ಹೇಳಿದ್ದೇವೆ ಯಾವುದೇ ಕೊಠಡಿಯ ದ್ವಾರ ತೆರೆಯೋ ಮುನ್ನ ಅನುಮತಿ ಪಡೆಯೋದು ಅವಶ್ಯಕ ಎಂದು. ಪ್ರತೀತಿ ಆಗ್ತಾ ಇದೆ. ಒಂದ್ ವೇಳೆ ವಿಳಂಬ ಆಗಿದ್ದಿದ್ರೆ ಆಗ 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 ಏನು? ಆಯ್ತು. ನಮಗೆ ಬಹಳ ಚೆನ್ನಾಗಿ ತಿಳಿದಿತ್ತು ಅದು ಬಾಣ ತೂರಿ ಬಂದವೆಂದು. ನಾವು ಈ ಕೊಠಡಿಯಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಚಮತ್ಕಾರವನ್ನ ಪ್ರದರ್ಶನ ಮಾಡಲು ಬಯಸಿದ್ದೆವು. ಹಾಗೂ ಈ ಸಮಸ್ತ ಸುರಕ್ಷತೆ ಉಪಾಯ ಸಾಧಾರಣ ಕಳ್ಳ ಕಾಕರಿಗೆ ಮಾತ್ರ, ನಮ್ಮಂಥ ಸಿದ್ಧ ಪುರುಷರಿಗೆ ಅಲ್ಲ. ನೋಡಮಣಿ, ಶುರುವಾಯಿತು ಮತ್ತೆ ನಮ್ಮ ಪೂಜ್ಯ ಗುರುಗಳ ಪ್ರವಚನ. ಇವರು ಎಷ್ಟು ಉದ್ದುದ್ದ ಭಾಷಣ ಮಾಡ್ತಿದ್ದಾರೆ. ಅಯ್ಯೋ ದಣಿ, ಈ ಮುದಿನಿಂದೆ ಸುತ್ತೋದು ತುಂಬಾ ಅಪಾಯ. ಇವನಿಂದ ನಾವ್ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೇದು. ಬನ್ನಿ, ನಾನು ನಿಮ್ಗೆ ಕಾಲವಾತಾಯನ ಬಗ್ಗೆ ಮಾಹಿತಿ ನೀಡ್ತೇನೆ. ಬನ್ನಿ 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 ಬನ್ನಿ. ಹಿಂದೆ ನಡೆಯಿರಿ. ಇದೊಂದು ವಿಶೇಷ ಪ್ರಕಾರದ ಕಾಲವಾತಾಯನ ಕಿಟಕಿ. ಒಂದೊಮ್ಮೆ ಇಂಥ ಸ್ಥಿತಿ ಒದಗಿದ್ರೆ ಒಬ್ಬ ದುಷ್ಟ ಅಪರಾಧಿ ಸುರಕ್ಷತೆಯ ಎಲ್ಲಾ ನಿಯಮಗಳನ್ನ ಬದಿಗೊತ್ತಿ ನಿಮ್ಮ ಕೊಠಡಿಗೆ ಪ್ರವೇಶ ಮಾಡಿದ್ರೆ ಆಗ ಅವನನ್ನು ಈ ದೊಡ್ಡ ಕಿಟಕಿಯ ಮುಂದೆ ನಿಲ್ಲಿಸ್ಬಿಡಿ. ಅದರಿಂದ ಏನಾಗತ್ತೆ ಹೇಳ್ತೀನಿ. ಅಯ್ಯೋ ಧಣಿಮಣಿ, ನೀವು ಕಿಟಕಿ ಮುಂದೆ ಯಾಕೆ ಬಂದ್ರಿ? ನೋಡೋದಿಕ್ಕೆ ಕಾಲವಾತಾಯ ಹೇಗಿರುತ್ತೆ ಅಂತ. ನೋಡಾಯ್ತಾ? ನೋಡಿದ್ವಿ, ಅದರ ಪರಿಣಾಮನೂ ಗೊತ್ತಾಯ್ತು. ಸಾಕ್ಷಾತ್ ನರಕ. ಈಗ ನಾವು ಇಲ್ಲೊಂದು ಕ್ಷಣನೂ ಇರಲ್ಲ. ನಾನಂತೂ ಹೇಗೋ ಪಾರಾದೆ. ಅವರಂತೆ ನನ್ನ ಮುಖ ಕಪ್ಪಾಗುವ ಮೊದಲು ನಾನು ಇಲ್ಲಿಂದ ಹೋಗಲೇಬೇಕು. ಪಂಡಿತ್ ರಾಮಕೃಷ್ಣ, ನಿಮ್ಮ ಪ್ರದರ್ಶನ ಸಮಾಪ್ತಿ ಆಯಿತೋ ಅಥವಾ ಇನ್ನೂ ಏನಾದ್ರೂ ಬಾಕಿ ಇದೆಯಾ? ಮಹಾಶಯರೇ, ಇನ್ನೂ ಬಹಳವಿದೆ. ಅರಮನೆಯಲ್ಲಿ ಇಲ್ಲಿ ಹೆಜ್ಜೆ ಹೆಜ್ಜೆಗಳಿಗೂ ಇಂಥ ವ್ಯವಸ್ಥೆ ಅನಿವಾರ್ಯ. ಪಂಡಿತ್ ರಾಮಕೃಷ್ಣ,
ನಿಮ್ಮಲ್ಲಿ ವಿನಂತಿ ಏನೆಂದರೆ ಈಗಿಂದೀಗಲೇ ನೀವು ಯಂತ್ರ ತಜ್ಞರನ್ನು ಕರೆಸಿ ಅವರಿಗೆ ಆದೇಶ ನೀಡಿ ಎಲ್ಲಾ ಸುರಕ್ಷತೆಗಳನ್ನು ನಿಷ್ಕ್ರಿಯಗೊಳಿಸಿ. ಹಾ ನೋಡಿ, ನಾವಂತೂ ಸಾಧಾರಣ ಮನುಷ್ಯರು, ನಮಗೆ ಇಂತಹ ಯಾವುದೇ ಸುರಕ್ಷತೆ ಅವಶ್ಯಕತೆ ಇಲ್ಲ. ನಾವಂತೂ ಅಡಿಗೆ ಕೊನೆಯಲ್ಲೇ ಇರುತ್ತೇವೆ. ಪಾಕಶಾಲೆಯಲ್ಲಿ ಬೇಡ ಮಹಾಶಯರೇ, ಬೇಡವೇ ಬೇಡ. ಅಲ್ಲಿ ರಾಜ ಪರಿವಾರಕ್ಕೆ ಭೋಜನ ತಯಾರಿಸಲಾಗುತ್ತೆ. ಅಲ್ಲಿ ಬೇರೆ ಕೊಠಡಿಗಳಿಗಿಂತ ಅಧಿಕ ಸುರಕ್ಷತೆ ಇರುತ್ತೆ. ಮತ್ತೆ ನಾವು ಹಾಗಾದ್ರೆ ಎಲ್ಲಿರೋದು? ಅಯ್ಯೋ, ಇವ್ರು ಎಲ್ಲಿ ಮಲ್ಗೋದು? ಸೇವಕರ ಅಂಗಳದಲ್ಲಿ ನಿದ್ರಿಸಲಾಗದು. ಈ ಕೊಠಡಿಯಲ್ಲೂ ಆಗಲ್ಲ, ಪಾಕಶಾಲೆಯಲ್ಲೂ ನಿದ್ರಿಸಲಾಗದು. ಹಾ, ನೀವೊಂದ್ ಕೆಲಸ ಮಾಡಿ, ನೀವು ಸೇವಕರ ಸ್ನಾನಗೃಹದಲ್ಲಿ ನಿದ್ರಿಸಿ. ಎಂತ ಮಾತಾಡ್ತಿದ್ದೀರಾ ಪಂಡಿತ ರಾಮಕೃಷ್ಣರೇ? ಅಲ್ಲಿ ಎಲ್ಲಾ ಸೇವಕರು ಸ್ನಾನ ಮಾಡ್ತಾರೆ, ಕೈ ತೊಳಿತಾರೆ. ಕೆಟ್ಟ ನೀರು, ಕೊಳಕ್ ನೀರು ಎಲ್ಲ ಇವ್ರ ಮೇಲೆ ಬೀಳೋದಿಲ್ವೇ? ಇದೆಂತ ಸಮಸ್ಯೆ ಆಗೋಯ್ತು ಮಂತ್ರಿವರ್ಯರೇ. ಆದ್ರೆ ಈಗೇನ್ ಮಾಡೋದು? ಅರಮನೆಯಲ್ಲಿ ಸೇವಕರ ಸ್ನಾನಗೃಹ ಒಂದು ಸ್ಥಳದಲ್ಲಿ ಮಾತ್ರ ಸುರಕ್ಷತೆ ವ್ಯವಸ್ಥೆ ಇಲ್ಲ. ನೀವು ಅಲ್ಲೇ ನಿದ್ರಿಸ್ಬೇಕು. ನಾವು ನಿಮ್ಗಾಗಿ ಚಾಪೆಯ ವ್ಯವಸ್ಥೆನೂ ಮಾಡ್ತೇವೆ. ಹಾ, ಇಲ್ಲ ಇಲ್ಲ, ನಾವಂತೂ ಅಲ್ಲೇ ಮಲಗುತ್ತೇವೆ. ನೀವು ಆ ಸ್ಥಾನಕ್ಕೆ ಹೋಗೋ ಮಾರ್ಗ ತೋರಿಸಿ ಸಾಕು. ನೋಡಿ, ಇಲ್ಲಿಂದ ಹೊರಟು ಬಲಕ್ಕೆ ತಿರುಗಿ ಮತ್ತೆ ಎಡಕ್ಕೆ ತಿರುಗಿ ಅಲ್ಲಿಂದ ನೇರವಾಗಿ ಹೋದ್ರೆ ಸಿಗುತ್ತೆ. ಹಾ, ಜಾಗ್ರತೆ ಜಾಗ್ರತೆ. ಹಾ, ಬಲಕ್ಕೆ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ನಿಮಗ್ ಗೊತ್ತಿಲ್ವಾ? ಇವರು ನಮ್ಮ ರಾಜ್ಯದ ಅತಿಥಿಗಳು. ನೀವು ಇವ್ರ ಮೇಲೆ ಕೊಳಕ್ ನೀರನ್ನು ಹಾಕ್ತಾ ಇದ್ದೀರಾ. ಹೋಗಿ ಇಲ್ಲಿಂದ. ಸುಪ್ರಭಾತ ಮಹೋದಯರೇ. ಸುಪ್ರಭಾತ. ನಿಮ್ಮ ಆದೇಶಾನುಸಾರ ಯಂತ್ರ ವಿಶೇಷ ತಜ್ಞರ ಜೊತೆ ಮಾತಾಡಿದ್ದೇನೆ. ಅವರು ಅರಮನೆಯ ಎಲ್ಲಾ ಸುರಕ್ಷತಾ ವ್ಯವಸ್ಥೆಯನ್ನು ಸಮಾಪ್ತಿಗೊಳಿಸಿದ್ದಾರೆ. ಈಗ ನೀವು ನಿಶ್ಚಿಂತೆಯಾಗಿ ಅರಮನೆಯಲ್ಲಿ ಎಲ್ ಬೇಕಾದ್ರೂ ಓಡಾಡಬಹುದು. ಚಾರು, ಈಗ ಎಲ್ಲಾ ಸಮಸ್ಯೆಗಳು ದೂರವಾಯಿತು. ನಾವೀಗ ಆನಂದವಾಗಿ ಈ ಅರಮನೆಯ ಸುಖವನ್ನು ಅನುಭವಿಸಬಹುದು. ಇನ್ನು ಮುಂದೆ ನಾವು ಈ ಸೇವಕರ ಸ್ನಾನಗೃಹದಲ್ಲ, ಬದಲಾಗಿ ಮಹಾರಾಜರ ಶಯ್ಯದ ಮೇಲೆ ನಿದ್ರಿಸಿ ಸುಖ ಪಡೆಯೋಣ. ಮಹೋದಯರೇ, ಪಾಕಶಾಲೆಯವರು ಪಟ್ಟಿ ಕಳಿಸಿದ್ದಾರೆ, ದಯಮಾಡಿ ನೋಡಿ. ಖಂಡಿತ. ಏನಾಯ್ತು? ಹೇ ಈಶ್ವರ, ಇದೇನು? ಅದೇ ಏನಾಯ್ತಂತ ಕೇಳ್ತಿರೋದ್ ನಾನು. ನೀವ್ ಯಾಕೆ ಚಿಂತೆ ಮಾಡ್ತಿದ್ದೀರಾ? 500 ಕೆಜಿ ದೇಸಿ ತುಪ್ಪ, 500 ಸೇರು ಅಕ್ಕಿ, 200 ಸೇರು ಮೆಣಸಿನಕಾಯಿ, ಬೇಳೆ 1000 ಸೇರು. ಇದು ಕೇವಲ ಒಂದು ದಿನಕ್ಕೆ. ಹಾ, ಇದು ವೇತನದ ಇನ್ನೊಂದು ಪಟ್ಟಿ. 10,000 ರಾಜ್ಯ ಮುದ್ರೆಗಳು, ಅದು ಅರಮನೆ ಸುರಕ್ಷಾ ಕರ್ಮಿಗಳ ವೇತನ. 5,000 ಸ್ವರ್ಣ ಮುದ್ರೆಗಳು ಸೇವಕರ ವೇತನ, 5,000 ಸ್ವರ್ಣ ಮುದ್ರೆಗಳು ಅರಮನೆ ಇತರ ವೆಚ್ಚಗಳು. ಹೇ ಈಶ್ವರ! ಅಯ್ಯೋ, ಮತ್ತೊಂದು ಪಟ್ಟಿ ಇದೆ, ತೆಗೆದುಕೊಳ್ಳಿ ಇದನ್ನ. ಅದೇನಂದ್ರೆ, ಮಹಾರಾಜರ ಬಳಿ ಒಂದು 10,000 ಆನೆ ಹಾಗೂ 10,000 ಕುದುರೆಗಳಿವೆ. ಅವುಗಳ ಭೋಜನ ವ್ಯವಸ್ಥೆಗಾಗಿ 10,000 ಸ್ವರ್ಣ ಮುದ್ರೆಗಳು ಪ್ರತಿ ಮಾಸ, ಉದ್ಯಾನವನದ ಕರ್ಮಚಾರಿಗಳಿಗಾಗಿ 2,000 ಸ್ವರ್ಣ ಮುದ್ರೆ ಪ್ರತಿ ಮಾಸ, ಅಸ್ತ್ರಶಸ್ತ್ರದ ಸಂರಕ್ಷಣೆಗಾಗಿ 1,00,000 ಸ್ವರ್ಣ ಮುದ್ರೆ ಪ್ರತಿ ಮಾಸ, ಹಾಗೂ ಅರಮನೆಯಲ್ಲಿ ಉರಿಯುವ ದೀಪಗಳಿಗಾಗಿ 1,000 ಸ್ವರ್ಣ ಮುದ್ರೆ ಪ್ರತಿ ಮಾಸ. ಆಮೇಲೆ ಇನ್ನೊಂದು ನಾವು ಆನೆ ಸಾಕಿದ್ವಿ ಚಾರು, ಅದು ಬಿಳಿಯ ಆನೆ. ಈ ಆನೆಯಿಂದ ನಾವು ಮೊದಲು ತಪ್ಪಿಸ್ಕೊಳ್ಬೇಕು. ಇದು ನಮ್ಮನ್ನು ಬಿಡುವುದಿಲ್ಲ. ನಿಂಗ್ ತಿಳಿದಿದ್ಯಾ ಏನ್ ಹೇಳ್ತಿದ್ಯಾ ಅಂತ? ಅಯ್ಯೋ, ಈ ಅರಮನೆ, ಇದು ಅರಮನೆ ಅಲ್ಲ, ಆನೆ ಇದೆ. ಈ ಆನೆಯನ್ನು ಸಾಕೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಅದು ನಾವು ಇಲ್ಲಿಂದ ಆನೆನ ಓಡಿಸ್ಬಿಡ್ತೀವಲ್ಲ, ಆಮೇಲೆ ನಮ್ಗೆ ಧನ ಪ್ರಾಪ್ತಿ ಆಗುತ್ತೆ, ನಾವಿರ್ಬೋದು. ಉಪಹಾಸ್ಯ ಮಾಡ್ತಾ ಇದೀಯಾ? ವಿಜಯನಗರದಲ್ಲಿದ್ದು ವಿಜಯನಗರ ಮಹಾರಾಜರ ಕೈಯಿಂದ ಪಡೆದಿರುವ ಅರಮನೆಯನ್ನು ಯಾರು ಕ್ರಿಯೆ ಮಾಡುತ್ತಾರೆ? ಇದ್ರ ಅರ್ಥ ನಾವು ಜಾಲದಲ್ಲಿ ಬಿದ್ವಿ ಅಂತ ನಾ ಬಾಲ? ಪ್ರಣಾಮ ಮಂತ್ರಿವರ್ಯರೇ. ಪ್ರಣಾಮ ಪಂಡಿತ ರಾಮಕೃಷ್ಣರೇ, ಪ್ರಣಾಮ. ಬಾಲ ಮಹೋದಯರೇ, ಪ್ರಣಾಮ. ಪ್ರಣಾಮ್. ನಾವು ಭಾವಿಸುತ್ತೇವೆ
ನಿಮ್ಮ ಅರಮನೆಯ ಮೊದಲ ರಾತ್ರಿ ಸುಖದಾಯಕ ಹಾಗೂ ಆನಂದದಾಯಕವಾಗಿತ್ತು ಅಂತ. ಮಹಾರಾಜರನ್ನು ಭೇಟಿ ಆಗ್ಬೇಕು. ಆದ್ರೆ ಏಕೆ? ಒಂದೊಮ್ಮೆ ನಿಮಗೆ ಅಸೌಕರ್ಯವಾಗಿದ್ದರೆ ನಮಗೆ ತಿಳಿಸಿ, ನಾವದನ್ನು ಪರಿಹರಿಸುತ್ತೇವೆ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮಹಾರಾಜರ ಬಳಿ ನಮ್ಮಿಂದ ಏನಾದ್ರೂ ತಪ್ಪಾಯ್ತೆ? ಇಲ್ಲ ಇಲ್ಲ, ನಾನು ಮಹಾರಾಜರನ್ನೇ ಭೇಟಿ ಆಗ್ಬೇಕು. ನೀವು ಹೇಗೆ ಬಯಸುತ್ತೀರೋ ಹಾಗೇ ಆಗಲಿ. ಅದು ಪಂಡಿತ ರಾಮಕೃಷ್ಣ ನಿಮಗೆ ದಿನನಿತ್ಯದ ಪಟ್ಟಿ ನೀಡಿದ್ದಾರಲ್ಲ, ಹಾ, ಕೃಪೆ ಮಾಡಿ ಅದನ್ನ ಸ್ವಲ್ಪ ಒದಗಿಸಿ ಬಿಡಿ. ಅದೆಲ್ಲ ಆಮೇಲೆ, ಮೊದಲು ನಾನು ಮಹಾರಾಜರನ್ನು ಭೇಟಿ ಆಗ್ಬೇಕು. ಅದರ ನಂತರ ಇದನ್ನೆಲ್ಲ ಮಾಡೋಣ. ಬಾಲ ಮಹೋದಯರೇ, ನೀವಂತೂ ನಮ್ಮ ಅರಮನೆಯ ವಿಶೇಷ ಅತಿಥಿಗಳು. ಈಗ ನಿಮಗೆ ನಾವು ಇಲ್ಲ ಅಂತ ಹೇಳಲು ಸಾಧ್ಯವೇ ಇಲ್ಲ. ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಆದ್ರೆ ಮಹಾರಾಜರಿಗೆ ನಮ್ಮ ಮೇಲೆ ದೂರು ನೀಡಿದ್ದೀರಿ.